lifestyle, our etiquettes, habits, and other things like in life. We are focusing on, most of the time we are focusing on frills anta. ಹೌದು, ಸಿ ದ ರಿಯಲ್ ಪರ್ಸನ್ ನಾನು, ನೀವು, ನಮ್ಮ ಸುತ್ತಮುತ್ತ ಇರೋ ಜನಗಳು. ವ್ಯಕ್ತಿತ್ವ ವಿಕಾಸ, ವ್ಯಕ್ತಿತ್ವ ನಮ್ಮನ್ನು ನಾವು ಒಂದು ಆಸ್ ಅ ಪರ್ಸನ್ ಆಗಿ ಸಾಮಾಜಿಕ ವಾತಾವರಣದಲ್ಲಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳುವಾಗ ನಾವು ಕೂಡ ಫ್ರಿಲ್ಸ್ ಬಗ್ಗೆ ಆಸಕ್ತಿ ತೋರಿಸ್ತೀವಿ. ನಿಜವಾದ ಸ್ಕರ್ಟ್ ಇಸ್ ದಿಸ್ ಬಾಡಿ, ದಿಸ್ ಮೈಂಡ್, ದಿಸ್ ದ ವೆರಿ ಎನರ್ಜಿ ಆಫ್ ದಿಸ್ ಬಾಡಿ ಅಂಡ್ ಮೈಂಡ್, ಇನ್ ದ ಸೋಲ್, ಸ್ಪಿರಿಟ್, ಇದ್ರ ಬಗ್ಗೆ ಫೋಕಸ್ ಮಾಡಿದ್ವಿ. ಸಾಮಾನ್ಯವಾಗಿ ಸರ್ಫೇಸ್ ಅಲ್ಲಿ ನಾವು ಸ್ನಾನ ಮಾಡ್ಬೇಕು, ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಒಳ್ಳೆ ಡಿಯೋಡ್ರೆಂಟ್ ಹಾಕ್ಬೇಕು, ಒಳ್ಳೆ ಸೋಪ್ ಯೂಸ್ ಮಾಡ್ಬೇಕು, ಪೌಡರ್ ಯೂಸ್ ಮಾಡ್ಬೇಕು, ಬೇರೆಯವ್ರಿಗೆ ನಮ್ದು ಪರ್ಫ್ಯೂಮ್ ಚೆನ್ನಾಗಿ ಒಂದು ಒಳ್ಳೆ ಪರಿಮಳನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತೀವಿ. ಆದ್ರೆ ಇದೆಲ್ಲವೂ ಸರ್ಫೇಸ್ ಲೆವೆಲ್ ಅಲ್ಲಿ ತುಂಬಾ ಅತ್ಯವಶ್ಯಕ. ಆದ್ರೆ ವ್ಯಕ್ತಿತ್ವ ಅನ್ನೋಂತ ವಿಷಯ ಬಂದಾಗ ಇನ್ನರ್, ನನ್ನ ಮೇಲೆ ನನಗೆ ಪ್ರೀತಿ ಇದ್ರೆ, ಸೆಲ್ಫ್ ಲವ್ ಅನ್ನೋದಿದ್ರೆ, ನಾನು ನನ್ನನ್ನ ಒಬ್ಬ ವ್ಯಕ್ತಿಯಾಗಿ ಕಾಯ ವಾಚ ಮನಸ, ನನ್ನ ನಡೆ ನುಡಿ ಮತ್ತೆ ನನ್ನನ್ನ ನಾನು ಡ್ರೆಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ನನ್ನನ್ನ ಪ್ರೀತಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ನನ್ನ ಒಬ್ಬ ವರ್ಣರಂಜಿತ ವ್ಯಕ್ತಿತ್ವವಾಗಿ ಸಮಾಜದ ಜೊತೆ, ಜನಗಳ ಜೊತೆಲಿ ನಾವು ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಈ ಸಮಯದಲ್ಲಿ ಒಂದು ಕತೆ ನೆನಪಿಗೆ ಬರುತ್ತೆ ನನಗೆ. ರವೀಂದ್ರನಾಥ್ ಟಾಗೋರ್, ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟಾಗೋರ್, ಅದ್ವಿತೀಯ ಕವಿ, ಭಾರತದ ಎಲ್ಲರಿಗೂ ಗೊತ್ತಿರೋದು ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೋರ್ ಅವರು ಒಮ್ಮೆ ಅವರ ಇಳಿ ವಯಸ್ಸಿನಲ್ಲಿ ಆಚೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ, ಮನೆಯಿಂದ ಆಚೆ ಹೋಗ್ಬೇಕಾದಂತ ಪರಿಸ್ಥಿತಿ. ಅವ್ರ ಸ್ನೇಹಿತರು ಒಬ್ರು ಅವರನ್ನ ಕಾಯ್ತಾ ಇರ್ತಾರೆ, ಇಬ್ರು ಜೊತೆಲಿ ಹೋಗ್ಬೇಕಾಗಿರುತ್ತೆ. ಇವರು ರವೀಂದ್ರನಾಥ್ ಟಾಗೋರ್ ಒಳಗಡೆ, ರೂಮ್ ಒಳಗಡೆ ಓದುವಂತವ್ರು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಆದ್ರೂ ಆಚೆ ಬರ್ತಾ ಇಲ್ಲ, ಆಚೆ ಯಾರ ಕಣ್ಣಿಗೂ ಕಾಣಿಸ್ಕೊತಾ ಇಲ್ಲ. ಮತ್ತೆ ಇವರು ಸ್ನೇಹಿತರು ಕಾಯ್ತಾರೆ, ಆಮೇಲೆ ಅವರೇ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ರವೀಂದ್ರನಾಥ್ ಟಾಗೋರ್ ಕನ್ನಡಿ ಮುಂದೆ ನಿಂತಿರ್ತಾರೆ. ಅಚ್ಚುಕಟ್ಟಾಗಿ ಅವ್ರ ಕೂದಲು, ಗಡ್ಡ ಇದನ್ನೆಲ್ಲ ನೀವಿ ಎಣ್ಣೆ ಹಚ್ಚಿ ತುಂಬಾ ಸುಂದರವಾಗಿ ಅದನ್ನ ಬಾಚ್ತಾ ಇರ್ತಾರೆ. ಆದ್ರೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅವ್ರ ಕೂದಲನ್ನ ಬಾಚುವಂತ ಅವಶ್ಯಕತೆ ಏನಿದೆ? ಸ್ನೇಹಿತರು ಕೇಳ್ತಾರೆ ಅವ್ರನ್ನ, ಅಲ್ಲಪ್ಪ ನಾವು ಅತ್ಯಂತ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಿದ್ವಿ, ಈಗಾಗ್ಲೇ ನೀನು ನೋಬೆಲ್ ಪ್ರಶಸ್ತಿ ವಿಜೇತ, ಜನಗಳಿಗೆಲ್ಲರಿಗೂ ನಿನ್ ಬಗ್ಗೆ ಒಂದು ಅತ್ಯುತ್ತಮವಾದ ಅಭಿಪ್ರಾಯ ಇದೆ, ನೀನ್ ಎಂತ ವ್ಯಕ್ತಿತ್ವ, ನಿಂದ ಯಾವ ತರದ್ದು ಅಂತ ಎಲ್ಲರಿಗೂ ಗೊತ್ತಿದೆ, ನೀನ್ ಯಾಕೆ ಜಸ್ಟ್ ಕೂದಲು ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ಯಾ, ನಿನ್ ಇಂಪ್ರೆಷನ್ ಬಗ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ಯಾ ಅಂತ ಕೇಳ್ತಾರೆ. ರವೀಂದ್ರನಾಥ್ ಹೇಳ್ತಾರೆ, ಹೌದು, ನನ್ನ ಬಗ್ಗೆ ನಾನು ಒಳ್ಳೆ ಕವಿ ಅಂತ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ, ನಾನು ಸ್ವಲ್ಪ ಜನಹಿತಕಾರಿ, ಜನಪ್ರಿಯ ವ್ಯಕ್ತಿ ಕೂಡ ಹೌದು, ಆದ್ರೆ ನಾನು ಅಡ್ಡಾದಿಡ್ಡಿ ಯಾವ್ದೋ ತರ ನನ್ನ ಕೂದಲು, ನನ್ನ ಉಡುಪೋ ಬೇರೆಯವ್ರ ಮನಸ್ಸಲ್ಲಿ, ನಾವು ಹೋಗ್ತಾ ಇರೋ ಜಾಗದಲ್ಲಿ ಬೇರೆಯವ್ರ ಮನಸ್ಸಿಗೆ ಒಂದು ಖೇದಕರವಾದಂತ ಒಂದು ಅಭಿಪ್ರಾಯನಾಗ್ಲಿ ಅಥವಾ ಮನಸ್ಸಿಗೆ ಬೇಸರ ಉಂಟು ಮಾಡುವಂತ ಒಂದು ಇದಾಗ್ಲಿ ನನ್ನ ಕೂದಲಿಂದಾಗ್ಲಿ, ನನ್ನ ಅಸ್ತವ್ಯಸ್ತವಾದಂತ ಕೂದಲು ಡ್ರೆಸ್ ಇಂದ ಆಗ್ಬಾರ್ದು ಅಂತ ನಾನು ಇಷ್ಟು ಗಮನನ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಈ ಮಾತನ್ನೇ ಒಬ್ಬ ದಾರ್ಶನಿಕರು ಉದಾಹರಣೆ ಕೊಡ್ತಾ, ಇದ್ರ ಜೊತೆಗೆ ಸಂಪೂರ್ಣವಾದ ವೈಯಕ್ತಿಕ ವ್ಯಕ್ತಿತ್ವವನ್ನು ಕೂಡ ಆಸ್ ಎ ಪ್ಯಾಕೇಜ್, ಜಸ್ಟ್ ಕೂದಲು ಹೊರಗಿನ ಅಪಿಯರೆನ್ಸ್ ಅಷ್ಟೇ ಅಲ್ಲ, ಎಲ್ಲವನ್ನೂ ಸರಿಯಾಗಿ ಹೊಂದಿಸ್ಕೊಳ್ಳಿ ಅಂತ ಸಲಹೆ ಕೊಡ್ತಾರೆ. ಇರ್ಲಿ, ಸೊ ಪರ್ಸನಲ್ ಗ್ರೂಮಿಂಗ್ ಹ್ಯಾಬಿಟ್ಸ್ ಅಂತ ಬಂದಾಗ, ಪ್ರತಿಯೊಬ್ರು ದಿನಕ್ಕೆ 2 ಸರ್ತಿ ಸ್ನಾನ ಮಾಡೋದು, ಹೊರಗೆ ಹೋಗೋದಕ್ಕಿಂತ ಮುಂಚೆ ಬೆಳಿಗ್ಗೆ, ಹೊರಗೆ ಎಲ್ಲ ಕೆಲಸಗಳನ್ನ ಸುತ್ತಾಟಗಳನ್ನ ಮುಗಿಸಿ ಮನೆಗೆ ಬರೋ ಟೈಮಲ್ಲಿ, ಮನೆಗೆ ಬಂದ ತಕ್ಷಣ ಸ್ನಾನ ಮಾಡೋದು ಒಂದು ಒಳ್ಳೆ ಅಭ್ಯಾಸ. ದಿಸ್ ಇಸ್ ಎ ಫಸ್ಟ್ ಗ್ರೂಮಿಂಗ್ ಹ್ಯಾಬಿಟ್. ಮತ್ತೆ ನಮ್ಮ ಕೂದಲು, ಹೇರ್ ಅಂತ ಬಂದಾಗ, ನಾವು ತಲೆ ಮೇಲಿರೋ ಕೂದಲು ನೋಡಿ, ನನ್ಗೆ ತುಂಬಾ ಈಸಿ, ಸುಲಭ, ನನ್ ಕೂದಲು ನಾನು ಏನು ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಕೂದಲು ಅನ್ನೋ ವಿಷಯಕ್ಕೆ ಬಂದಾಗ ನಾವು ಕೇವಲ ನಮ್ಮ ತಲೆಯ ಮೇಲಿನ ಕೂದಲು ಕಡೆ ಗಮನ ಕೊಡ್ತೀವಿ. ಕೆಲವು ಗಂಡಸರು ನೋಡ್ಬೋದು, ಅವರು ಒಳ್ಳೆ ಮ್ಯಾನೇಜರ್ ಆಗಿರ್ತಾರೆ, ಆಫೀಸರ್ ಆಗಿರ್ತಾರೆ, ಮತ್ತೆ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಆಗಿರ್ತಾರೆ, ಕಿವಿ ಮೇಲೆ ಕೂದಲುಗಳಿರ್ತದೆ, ಅವ್ರ ಮೀಸೆನ, ಅವ್ರ ಗಡ್ಡನ ಸರಿಯಾಗಿ ಟ್ರಿಮ್ ಮಾಡಿರೋದಿಲ್ಲ, ಅಡ್ಡಾದಿಡ್ಡಿಯ ಗಡ್ಡ ಬೆಳೆಸಿರ್ತಾರೆ. ನೋಡ್ಬೇಕು, ಮದ್ವೆ ಆಯ್ತು, ಮಕ್ಕಳಾಯ್ತು, ನಮ್ಮ ಎಲ್ಲ ನನ್ನ ಸಹೋದರಿ
ಸಹೋದ್ಯೋಗಿಗಳೆಲ್ಲ ನನ್ನನ್ನ ಬಾಸ್ ಅಂತ ಒಪ್ಕೊಂಡಿದ್ದಾರೆ, ನನಗೆ ಕೆಲಸ ಸಿಕ್ಕ ಒಳ್ಳೆ ಪ್ಯಾಕೇಜ್ ಇದೆ, ನಾನು ಯಾಕೆ ಇದ್ರ ಬಗ್ಗೆ ಫೋಕಸ್ ಮಾಡ್ಬೇಕು ಅಂತ ಅನ್ನೋರು ಕೆಲವರು. ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮತ್ತೆ ಕೆಲವೊಂದು ಸಂಕೀರ್ಣಾತ್ಮಕವಾದ ಜಗತ್ತಲ್ಲಿ ಈ ಗ್ರೂಮಿಂಗ್ ಅನ್ನೋದು ಪ್ರತಿಯೊಬ್ಬರು ಅಭ್ಯಾಸ ಮಾಡ್ತಾರೆ. ಮತ್ತೆ ಉಗುರುಗಳು ಕೆಲವೊಮ್ಮೆ ಏನಂದ್ರೆ ಈ ಉಗುರು ಡೆಡ್ ಸೆಲ್ಸ್, ಜೀವಂತ ಜೀವಕೋಶಗಳಲ್ಲ ಅವು. ನಮ್ಮ ದೇಹದಲ್ಲಿ ಆಗುವಂತ ರೀಸೈಕಲಿಂಗ್ ಇಂದ ಕೂದಲಾಗ್ಬೋದು ಅಥವಾ ಉಗುರು ಆಗ್ಬೋದು, ಸತ್ತ ಜೀವಕೋಶಗಳು ಹೊರಗೆ ಬರ್ತಿರ್ತವೆ. ಆದ್ರೆ ಅದರ ಬಗ್ಗೆ ಸ್ವಚ್ಛತೆ ಅನ್ನೋದನ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮ ವ್ಯಕ್ತಿತ್ವವನ್ನ ಪ್ರತಿಯೊಬ್ಬರಿಗೂ ತೋರಿಸ್ತದೆ. ಅದು ನಮ್ಮನ್ನ ನಾವು ಎಷ್ಟು ಪ್ರೀತಿಸ್ಕೊತೀವಿ, ನಮ್ಮ ಬಗ್ಗೆ ನಮ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ, ನಾವು ನಮ್ಮನ್ನ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಶಕ್ತಿಯಾಗಿ ಯಾವ ರೀತಿ ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡ್ತೀವಿ, ಮತ್ತೆ ಮಾದರಿ ವ್ಯಕ್ತಿತ್ವವಾಗಿ ನಮ್ಮನ್ನ ಅಭಿಮಾನದಿಂದ ನೋಡ್ತಾ ಇರ್ಬೋದು, ನಮ್ಮನ್ನ ಒಂದು ರೋಲ್ ಮಾಡೆಲ್ ಆಗಿ ತಗೊಂಡು ನಮ್ಮನ್ನೇ ಅನುಕರಿಸ್ತಾ ಇರೋಂತರಾಗಿರ್ಬೋದು, ಅವರಿಗೆ ನಾವು ಯಾವ ರೀತಿ ಸ್ಫೂರ್ತಿ ಕೊಡ್ತೀವಿ ಅನ್ನೋದು ನಮ್ಮ ಈ ಸ್ವಚ್ಛತೆ ಅಭ್ಯಾಸದಿಂದ, ದೈನಂದಿನ ಸ್ವಚ್ಛತೆ ಬಗ್ಗೆ. ಹೆಂಗಸರು ಬಿಡಿ, ಅವರು ಎಷ್ಟುದ್ದ ಉಗುರನ್ ಬೆಳೆಸಿದ್ರು ಅದಕ್ಕೆ ತರವಾದಂತ ಡಿಸೈನ್ ಮಾಡಿ, ಬಹುಶಃ ಗ್ರೂಮಿಂಗ್ ಅನ್ನೋದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಹೆಂಗಸರಿಗೆ ದೇವ್ರು ಕೊಟ್ಟಿರಂತ ವರ. ಇನ್ನು ಹಲ್ಲುಜ್ಜು ಅಂತದ್ದು, ಕೆಲವಾರು ವ್ಯಕ್ತಿಗಳನ್ನ ನೋಡಿರ್ತೀವಿ ನಾವು. ಹಲ್ಲುಜ್ಜು ಹವ್ಯಾಸ ಒಂದನ್ನೇ ನಾನು ಮಾತಾಡೋದಿಲ್ಲ. ಈಗೆಲ್ಲ ಆರ್ಥೋಡಾಂಟಿಕ್ಸ್, ಉಬ್ಬು ಹಲ್ಲು, ವಕ್ರದಂತ, ಇದು ಕೇಳಿಸ್ಕೊಳ್ಳೋದಕ್ಕೆ ನೆಗೆಟಿವ್ ಆಗಿ ಕಾಣಿಸ್ಬೋದು, ನಕಾರಾತ್ಮಕವಾದ ಇರ್ಬೋದು. ಬಟ್ ಇದು ಕೂಡ ಇವತ್ತು ಡೆಂಟಲ್ ಇಂಡಸ್ಟ್ರಿ ಸಾಕಷ್ಟು ಬೆಳೆದಿದೆ. ಕೆಲವೊಮ್ಮೆ ನಾವು ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ನಮ್ಮನ್ನ ನಾವು ಪ್ರದರ್ಶಿಸ್ಕೊಳ್ಬೇಕಾದ್ರೆ ನಮ್ಮ ದೇಹ ಸೌಂದರ್ಯ ತುಂಬಾ ಪ್ರಮುಖವಾದದ್ದು. ಸೊ ಯಾರಿಗಾದ್ರೂ ಆ ತರದ್ದೊಂದಿದ್ರೆ, ಈಗೆಲ್ಲ ತುಂಬಾ ರೀಸನಬಲ್ ರೇಟ್ ಅಲ್ಲಿ ಡೆಂಟಲ್ ಕಾಲೇಜುಗಳಲ್ಲಿ ಹೌಸ್ ಸರ್ಜನ್ಗಳು ಮತ್ತೆ ಡೆಂಟಿಸ್ಟ್ಗಳು ಸಾಕಷ್ಟು ಇದಕ್ಕೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ. ಅದ್ರ ಜೊತೆಗೆ ಹಲ್ಲಿನ ಸ್ವಸ್ಥತೆ, ಆರೋಗ್ಯನ ಸಂಬಂಧಪಟ್ಟಾಗ ಈ ತಂಬಾಕು ಮತ್ತೆ ಪಾನ್ ಪರಾಗು, ಗುಟ್ಕಾ, ಸಿಗರೇಟ್, ಕೆಲವೊಮ್ಮೆ ಮೌತ್ ಫ್ರೆಶ್ನರ್ ಹೆಸರಲ್ಲಿ ಕೆಲವೊಂದು ಚ್ಯೂಯಿಂಗ್ ಗಮ್, ಇವನ್ನೆಲ್ಲ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಬಳಸ್ಬೇಕು. ಹಲ್ಲುಗಳ ಆರೋಗ್ಯನ ತುಂಬಾ ಚೆನ್ನಾಗಿಟ್ಕೋಬೇಕು. ಮತ್ತೆ ದಿನಕ್ಕೆ 2 ಸರ್ತಿ, ಬೆಳಿಗ್ಗೆ ಎದ್ದಾಗ ಮುಂಜಾನೆ, ರಾತ್ರಿ ಮಲಗಿಂತ ಮುಂಚೆ, ಊಟ ಆದ್ಮೇಲೆ ನಾವು ತಿಂದಿರುವಂತದನ್ನ ಕ್ಲೀನ್ ಮಾಡ್ಕೋಸ್ಕರ ಹಲ್ಲುಜ್ಜನ್ನ ಉಜ್ಬೇಕಾಗುತ್ತೆ. ಎಸ್ಪೆಷಲಿ ಈಗ ತಾನೇ ಕೆಲಸಕ್ಕೆ ಸೇರ್ತಾ ಇರುವಂತವ್ರು, ಎಂಪ್ಲಾಯಬಿಲಿಟಿ ಆಪರ್ಚುನಿಟಿನ ಪಡಿಬೇಕು ಅನ್ನೋ ಫ್ರೆಶರ್ಸ್ ಮತ್ತೆ ಸ್ಕೂಲ್ ಸ್ಟೂಡೆಂಟ್ಸ್ ಇದನ್ನ ತುಂಬಾ ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡ್ಬೇಕು. ಇನ್ನು ಮೇಕಪ್ ಅನ್ನೋ ವಿಷಯ ಬಂದಾಗ, ಈಗೆಲ್ಲ ಮುಂಚೆ ಎಲ್ಲ ಹೆಂಗಸರಿಗೆ ಮತ್ತೆ ಮಹಿಳೆಯರಿಗೆ ಮಾತ್ರ ಬ್ಯೂಟಿ ಪಾರ್ಲರ್ಗಳಿತ್ತು, ಸಲೂನ್ಗಳಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ, ಗಂಡಸರಿಗೂ ಮತ್ತೆ ಎಲ್ಲರಿಗೂ ಸೆಲೂನ್ ಇದೆ. ಅಲ್ಲಿ ನಾವು ಏನೋ ಖರ್ಚು ಮಾಡಿ ಏನೇನೋ ಮಾಡ್ಬೇಕಾಗಿಲ್ಲ. ನಮ್ಮ ಮುಖ ಸೌಂದರ್ಯನ, ಬಹುಶಃ ನಮ್ಮ ಅನ್ವಾಂಟೆಡ್ ಫಾರಿನ್ ಬಾಡೀಸ್ ಅಂಡ್ ಬಾಡಿ, ನಮ್ಮ ದೇಹದಿಂದ ಆಚೆ ಬರ್ತಾರಂತ ಅನ್ವಾಂಟೆಡ್ ಇದನ್ನ ನಾವು ಟ್ರೀಟ್ಮೆಂಟ್ ಮೂಲಕ ಅಲ್ಲಿ ನಾವು ಸುಂದರವಾಗಿ ಕಾಣಿಸೋ ತರ ಮಾಡ್ಕೋಬಹುದು. ಸೊ ಇದು ಕ್ಲೀನ್ಲಿನೆಸ್, ಹೈಜಿನಿಕ್ ಹ್ಯಾಬಿಟ್ಸ್ ಆಯ್ತು. This is the first basic thing and the important thing one has to practice on a daily basis. Giving importance to the hygienic habits, cleanliness, and having a particular regular habit of this kind of practices. Next point is, next slide please. Next slide, Prajwal. Hello, Prajwal. Yes sir, you are audible. Next slide bande. Okay. In appearance ಅಂತಂದಾಗ ಏನು, ಎಲ್ಲರೂ ವ್ಯಾನ್ ಹುಸೇನು, ಲೂಯಿ ಫಿಲಿಪೆ ಮತ್ತೆ ತುಂಬಾ ರೇಷ್ಮೆ ಭರ್ಜರಿಯಾದ ಬಟ್ಟೆನ ಹಾಕೊಳ್ಳುವಂಥದ್ದು, ಮತ್ತೆ ಮಣ ಬಂಗಾರನ ಮೈ ಹಾಕೊಳ್ಳುವಂಥದ್ದು ಎಲ್ಲರಿಗೂ ತೋರ್ಪಿಗೋಸ್ಕರ ಇಮೇಜ್ ಅಲ್ವೇನ್ರಿ. ಬೇರೆ ದೃಷ್ಟಿಲಿ ನಮ್ ಇಮೇಜ್ ಚೆನ್ನಾಗಿರ್ಬೇಕಲ್ವಾ? ಈ ಇಮೇಜ್ಗೋಸ್ಕರ ನಾನು 10 ಬೆರಳಲ್ಲಿ 8 ಬೆರಳು ಉಂಗುರ ಹಾಕ್ತೀನಿ, ಅದು ಒಂದೊಂದು 20-25 ಗ್ರಾಮ್ದು. ಮತ್ತೆ ಹಗ್ಗದ, ಈಗೆಲ್ಲ ರೋಪ್ ಚೈನ್ ಇತ್ತು, ಈಗ ಸಚಿನ್ ಬಂತು. ನಾನು ಮಿಕ್ಸ್ ಮಾಡಿ ರೋಪ್ ಮತ್ತೆ ಸಚಿನ್ 2 ಡಿಸೈನ್ ಮಾಡ್ಕೊಂಡು ನಾನು ಚೈನ್ ಹಾಕೊಂಡಿದೀನಿ.
4 ಉಂಗುರಗಳು ಹಾಕೋತೀನಿ, ಬ್ರೇಸ್ಲೆಟ್ ಹಾಕೋತೀನಿ, ಮತ್ತೆ ನನಗೆ ಪಿಯರೆ ಕಾರ್ಡನ್ ಬ್ಲೇಸರೇ ಆಗ್ಬೇಕು. ಇದೆಲ್ಲ ಅಪಿಯರೆನ್ಸ್ ಅಂತಂದ್ರೆ. ಅಪಿಯರೆನ್ಸ್ ಅಂದ್ರೆ ನೀಟ್ನೆಸ್, ಅಚ್ಚುಕಟ್ಟಾಗಿ ನಮ್ಮ ಹತ್ರ ಇರುವಂತ ಸ್ವಚ್ಛವಾದಂತ ಬಟ್ಟೆಗಳನ್ನ, ಮತ್ತೆ ನಮ್ಮ ಆಕ್ಸೆಸರೀಸ್, ಅದು ನನ್ನ ವಾಚ್ ಇರ್ಬೋದು, ನನ್ನ ಉಂಗುರ ಇರ್ಬೋದು, ಚೈನ್ ಇರ್ಬೋದು, ಇಯರ್ ಸ್ಟಡ್ ಇರ್ಬೋದು, ಅಥವಾ ನನ್ನ ಟೈ ಇರ್ಬೋದು, ಬ್ಲೇಸರ್ ಇರ್ಬೋದು, ಶೂಸ್ ಇರ್ಬೋದು, ಇವನ್ನೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡು ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ಳುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕಲರ್ಫುಲ್ ಡ್ರೆಸ್, ನನ್ ಅಟೆನ್ಷನ್ ಸೀಕಿಂಗ್ ಅಂತ ಇರುತ್ತೆ. ತುಂಬಾ ಕಲರ್ಫುಲ್ ಡ್ರೆಸ್, ಪ್ರೊಫೆಷನಲ್ ಆಗಿರ್ತೀವಿ ನಾವು, ಪ್ರೊಫೆಷನಲ್ ಏರಿಯಾದಲ್ಲಿ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ದ ಜನರಲ್ ಸ್ಟ್ಯಾಂಡರ್ಡ್ಸ್ ಆಲ್ವೇಸ್ ಇಟ್ ಗೋಸ್ ಲೈಕ್ ದಿಸ್. ಇದು ಸಮಯ ಕಡಿಮೆ ಇರೋದ್ರಿಂದ ಅದರ ವಿಜುವಲ್ ಎಫೆಕ್ಟ್ಸ್, ಡ್ರೆಸ್ಸಿಂಗ್ ಇದನ್ನೆಲ್ಲ ತೋರ್ಸಕ್ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಜಸ್ಟ್ ಡಿಸ್ಕಸ್ ಮಾಡೋಣ, ಚರ್ಚೆ ಮಾಡೋಣ. ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಪ್ಲೇನ್ ಶರ್ಟ್ಸ್ ಮತ್ತೆ ತುಂಬಾ ಗಾಡಿ ಆಗಿಲ್ದಿರುವಂತ ಕಲರ್. ಈಗ ಜಸ್ಟ್ ನೀವು ಗಮನಿಸಿ, ಸಂಕ್ರಾಂತಿ ಹಬ್ಬದಲ್ಲಿ ನಾವು ದನಗಳನ್ನ ಕಿಚಾಯಿಸುವಾಗ ಬಣ್ಣ ಹಚ್ತೀವಲ್ವಾ, ಹೋಳಿಲಿ ಬಣ್ಣ ಹಚ್ತೀವಲ್ವಾ, ಅದೇ ತರ ನಮ್ಮ ಡ್ರೆಸ್ ಕೂಡ ಅಂದ್ರೆ ಸೇ ಸಪೋಸ್ ನಾವು ಒಂದು ಆಫೀಸಲ್ಲಿ 4-6 ಜನಗಳ ಮಧ್ಯೆ ಕೆಲಸ ಮಾಡ್ತಿರ್ತೀವಿ, ಎಲ್ಲ ಅಟೆನ್ಷನ್, ಎಲ್ಲ ರಿಸರ್ವೇಶನ್ ನಮ್ ಕಡೆನೆ. ಇದನ್ನ ಓವರ್ ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಸೈಕಾಲಜಿಕಲ್ ಹಿಂಡ್ರೆನ್ಸ್ ಆಫ್ ಎ ಪರ್ಸನ್ ಹೂ ವಾಂಟ್ ಟು ಬಿಲ್ಡ್ ಅಂಡ್ ಕ್ರಿಯೇಟ್ ಅ ಗುಡ್ ಪರ್ಸನಾಲಿಟಿ, ಇಂಪ್ರೆಸಿವ್ ಪರ್ಸನಾಲಿಟಿ. ಸೊ ಸಾದಷ್ಟು ಲೈಟ್ ಕಲರ್ಸ್ ಗಳನ್ನ ಸಂದರ್ಭಕ್ಕೆ ಆಯೋಚಿತವಾಗಿ ಯಾವ ಬಟ್ಟೆಗಳನ್ನ ಹಾಕಬೇಕು ಆ ಬಟ್ಟೆಗಳನ್ನ ಹಾಕಬೇಕು. ಸೊ ಆಫೀಸ್ಗೆ ನಾನೀಗ ಕಲರ್ ಡ್ರೆಸ್ ಅಲ್ಲಿ ಹೋಗಕ್ಕಾಗಲ್ಲ. ಅದೇ ಮದ್ವೆಗಾದ್ರೆ, ಒಂದು ಫಂಕ್ಷನ್ಗಾದ್ರೆ, ಅಥವಾ ನನ್ನ ಸ್ನೇಹಿತರ ಗೆಳೆಯರ ನಾಮಕರಣ, ಮಕ್ಕಳು ನಾಮಕರಣಕ್ಕೋ ಅಥವಾ ಇನ್ಯಾವುದೋ ಒಂದು ಅಕೇಶನ್ಗಾದ್ರೆ ನಾವು ಹೋಗ್ಬೋದು. ಸೊ ಡ್ರೆಸ್ಸಿಂಗ್ ಅಪ್ರಾಪ್ರಿಯೇಟ್. ನಾನು ಆಫೀಸ್ಗೆ ಬೆಳಿಗ್ಗೆ ಒಂದು ಟಿ ಶರ್ಟ್ ಹಾಕೊಂಡು, ಮೊನ್ನೆ ನಾನು ಟಿ ಶರ್ಟ್ ಹಾಕೊಂಡ್ಬಿಟ್ಟು ಒಂದು ಬರ್ಮಡ ಚಡ್ಡಿ ಹಾಕೊಂಡ್ಬಿಟ್ಟು ಅಥವಾ ಕ್ಯಾಶುಯಲ್ ಪ್ಯಾಂಟ್ ಹಾಕೊಂಡು ಹೋಗಕ್ ಆಗಲ್ಲ. ಅಂದ್ರೆ ಅಲ್ಲಿ ನನ್ನ ಟೀಮ್ ಇರ್ಬೋದು, ನನ್ನ ಕೆಲಸ ಮಾಡ್ತಿರ್ಬೋದು, ಅವರು ನನ್ನ ಮಾತುಗಳನ್ನ, ನನ್ನ ವಿಚಾರಗಳನ್ನ, ಅಥವಾ ನನ್ನ ಒಂದು ಕೆಲಸದ ಪ್ರಾಮುಖ್ಯತೆ ಇರುವಂತ ಏರಿಯಾಗಳಲ್ಲಿ ನನ್ನ ಮಾತನ್ನ ಕೇಳ್ಕೊಂತಂದ್ರೆ, ನಂದೇ ರೀತಿಯಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಈ ಅಪಿಯರೆನ್ಸ್ ಇಸ್ ಆಲ್ಸೋ ಕಮ್ಯುನಿಕೇಶನ್. ನಾರ್ಮಲಿ ಕಮ್ಯುನಿಕೇಟ್ ಅಂದಾಗ ನಾವು ಮಾತಾಡೋದು, ಕೇಳೋದು, ಬರೆಯೋದು, ಮತ್ತೆ ರೀಡ್ ಕಮ್ಯುನಿಕೇಶನ್, ಲೈಕ್ ಓರಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಈ ವರ್ಬಲ್ ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಸಾಮಾನ್ಯ ನೀವೆಲ್ಲ ತರಬೇರು, ನನಗಿಂತ ಹೆಚ್ಚು ತಿಳಿದಿಲ್ಲ. ವರ್ಬಲ್ ಮತ್ತೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ದಾಗ ಈ ಅಪಿಯರೆನ್ಸ್ ಸ್ಪೀಕ್ಸ್ ಎ ಲಾಟ್, ಬಿಕಾಸ್ ಆಲ್ಮೋಸ್ಟ್ 70% ನಾನ್ ವರ್ಬಲ್ ಕಮ್ಯುನಿಕೇಶನ್ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಆಗುತ್ತೆ. 10% ಮಾತ್ರ ಮಾತಾಡುವಂಥದ್ದು ಓರಲ್ ಕಮ್ಯುನಿಕೇಶನ್. ಇಟ್ ಹ್ಯಾಪನ್ಸ್ ವಿತ್ ಅನದರ್ ಪೀಪಲ್. ಸೊ ಡ್ರೆಸ್ಸಿಂಗ್ ಅಪ್ರಾಪ್ರಿಯೇಟ್ ಅಂತಂದಾಗ ಬೇರೆಯವರಿಗೆ ಅವರ ಅಟೆನ್ಷನ್, ಕಾನ್ಸಂಟ್ರೇಷನ್ ಹಾಳಾಗದ ರೀತಿಲಿ, ಮತ್ತೆ ಅಬ್ಜೆಕ್ಟ್ ಅಂಡ್ ಪರ್ಪಸ್ ಆಫ್ ದಟ್ ವರ್ಕ್ ಎನ್ವೈರನ್ಮೆಂಟ್ ಮೀಟ್ ಆಗೋ ತರ ನಾವು ನಮ್ಮ ಡ್ರೆಸ್ಸಿಂಗ್ ನ ಮಾಡ್ಕೊಳ್ತೇವೆ. ಸೇ ಸಪೋಸ್ ಇವನ್ ಕೆಲವರು ಟೈ, ಕೆಲವರು ನೋಡ್ತೀನಿ, ನಾನ್ ನೋಡ್ತಿರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಆಭಾಸವಾಗುವಂಥದ್ದು. ಸಾಮಾನ್ಯವಾಗಿ ಬ್ಲೇಸರ್ ಹಾಕಿರ್ತಾರೆ, ಡಾರ್ಕ್ ಕಲರ್ ಬ್ಲೇಸರ್, ಆದ್ರೆ MGR ಸ್ಟೈಲ್ ಅಲ್ಲಿ ಒಂದು ಯೆಲ್ಲೋ ಶರ್ಟ್ ಹಾಕೊಂಡ್ಬಿಟ್ಟು ಒಂದು ರೆಡ್ ಟೈ ಹಾಕೊಂಡ್ಬಿಟ್ಟಿರ್ತಾರೆ. ದಿಸ್ ಇಸ್ ನಾಟ್ ಅಪ್ರೋಪ್ರಿಯೇಟ್, ವೆರಿ ಕಲರ್ಫುಲ್. ಮೂವಿಗಳಲ್ಲಿ ಈ ಪ್ರೈಮರಿ ಕಲರ್ಸ್ ಇದೆಯಲ್ಲ, ರೆಡ್, ಗ್ರೀನು, ಯೆಲ್ಲೋ, ಈ ಕಲರ್ ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಕ್ಯಾಮ್ರಾ ಎಫೆಕ್ಟ್ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುವಂತ. ಆದ್ರೆ ನನ್ನ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಮತ್ತೆ ಪರ್ಸನಲ್, ವ್ಯಕ್ತಿಗತವಾದ ಸಂಬಂಧಗಳಲ್ಲಿ ಪ್ರತಿದಿನ ಪ್ರತಿಕ್ಷಣ ಅವ್ರನ್ನೇ ಇಂಪ್ರೆಸ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಅಪ್ರಾಪ್ರಿಯೇಟ್ ಡ್ರೆಸ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಪಾಯಿಂಟ್. ಡ್ರೆಸ್ಸಿಂಗ್ ಫಾರ್ ದ ಅಕೇಶನ್. ಸಮಯಕ್ಕೆ, ಸಂದರ್ಭಕ್ಕೆ ಸಮಯೋಚಿತವಾಗಿ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮನ್ನ ನಾವು ಡ್ರೆಸ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಸೇ ಸಪೋಸ್ ಇವಾಗ ಮೊನ್ನೆ ನಾನು ಒಂದು ಅಬ್ಸರ್ವ್ ಮಾಡ್ತಿದ್ದೆ, ನಮ್ಮದೇ ಒಂದು ಇನ್ನೊಂದು ಆರ್ಗನೈಸೇಷನ್ ಅಲ್ಲಿ ಒಂದು ಟ್ರೈನಿಂಗ್ ಸೆಷನ್ ಮಾಡ್ತಿದ್ವಿ. ಅಲ್ಲಿ ಟ್ರೈನರು, ತುಂಬಾ ರೆಪ್ಯೂಟೆಡ್ ಟ್ರೈನರು, ಒಂದು ಕುರ್ತಾ ಪೈಜಾಮ ಹಾಕೊಂಡು ಬಂದ್ಬಿಟ್ಟು ಟ್ರೈನಿಂಗ್ ಕೊಡೋದು. ಎಲ್ಲ ಹೀರೋ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರೋದು. ಪಾಪ ಮನುಷ್ಯ ಗಂಡ್ಸ್ಗೆ ಸಾಧ್ಯವಾದಷ್ಟು ಇಂಪ್ರೆಸ್ ಮಾಡ್ಬೇಕು ಅಂತ ಮನುಷ್ಯ ಹಿಡನ್ ಒಂದು ಅನ್ಕಾನ್ಶಿಯಸ್ ಇದ್ದೇ ಇರುತ್ತೆ, ಪ್ರಜ್ಞಾಪೂರ್ವಕವಾಗಿ ಮಾಡ್ಬೇಕು. ಆದ್ರೆ ಆಸ್ ಎ ಟ್ರೈನರ್, ಪ್ರೊಫೆಷನಲ್ ವ್ಯಕ್ತಿ, ಆತ
ಒಂದು ಕುರ್ತಾ ಒಂದು ಪೈಜಾಮ ಮಾಡ್ಕೊಂಡ್ರೆ ಅವನ ವೃತ್ತಿ ಬಗ್ಗೆ ಅವನು ಯಾವ ರೀತಿ ಕನ್ಸರ್ನ್ ಇಟ್ಕೊಂಡಿದ್ದಾನೆ, ಕಾಳಜಿ ಏನಿದೆ, ಆ ವ್ಯಕ್ತಿ ಅವನ ವೃತ್ತಿನ ಗೌರವಿಸ್ತಾನೆ ಅನ್ನೋದನ್ನ ಆತ ಹೇಳ್ದೇನು ಬೇರೆಯವ್ರ ಅರ್ಥ ಮಾಡ್ಕೊಳ್ದೇನು ತನ್ನಿಂದಾನೆ 2 ಸೆಕೆಂಡ್ ಅಲ್ಲಿ ಅರ್ಥ ಆಗುತ್ತೆ. ಸೊ ಇದು ಡ್ರೆಸ್ಸಿಂಗ್ ಫಾರ್ ದ ಆಕ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಕೆಲವರು ಈಗ ನೋಡಿ ಹೆಂಗಸರು ಬಿಡಿ, ಎಸ್ಪೆಷಲಿ ಇಂಡಿಯನ್ ಮಹಿಳೆಯರಿಗೆ, ಪ್ರೊಫೆಷನಲ್ ವೃತ್ತಿಪರರಿಗೆ ಯಾವ ರೀತಿಯ ಡ್ರೆಸ್ಸಿಂಗ್ ಮಾಡ್ಕೊಂಡ್ರು ಕೂಡ ಅದನ್ನ ಸೂಕ್ತವಾಗಿ ಮತ್ತೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಹ್ಯಾಂಡ್ ಮಾಡುವಂತ ಕಲರ್ಸ್ ಇರ್ಬೋದು, ಕಾಂಬಿನೇಷನ್ ಆಫ್ ಡ್ರೆಸ್ಸಸ್ ಇರ್ಬೋದು, ಇದನ್ನ ಮಾಡ್ಕೊಂಡು ಯಾರಿಗೂ ತುಂಬಾ ಅಟ್ರಾಕ್ಟ್ ಅಂದ್ರೆ ಅವರ ಕಾನ್ಸಂಟ್ರೇಷನ್ ಮತ್ತೆ ಅವರ ಇನ್ನರ್ ಕಾನ್ಶಿಯಸ್ನೆಸ್ ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡೋದು ಸುಲಭವಾದ ಆತರ ಮಾಡ್ಬೋದು. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ಎಸ್ಪೆಷಲಿ ಯುವ ಜನರಲ್ಲಿ ಏನ್ ನೋಡ್ತಾ ಇದ್ರೆ ಅಮೆರಿಕದ ವರ್ಕ್ ಡ್ರೆಸ್ ಅಂತಾನೆ ಇದೆ, ಕ್ಯಾಶುಯಲ್ ಡ್ರೆಸ್ ಅಂತಾನೆ ಇದೆ, ಬೀಚ್ ವೇರ್ ಅಂತಾನೆ ಇದೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಇದು ಬಹುಶಃ ನಾವು ಕಾಳಜಿಸಬೇಕಾದಂತ ವಿಷಯ. ಸೂಪರ್ ಮಾರ್ಕೆಟ್ ಇರ್ಬೋದು, ಮಾಲ್ ಇರ್ಬೋದು, ಅಥವಾ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇರ್ಬೋದು, ಬಯಾಲಜಿಕಲ್ ಇಂಪ್ಯಾಕ್ಟ್, ದ ಇಂಪ್ರೆಷನ್ ಆಫ್ ಬಯಾಲಜಿಕಲ್ ಥಿಂಗ್ಸ್ ವೇರ್ ಇಟ್ ವಿಲ್ ನಾಟ್ ಪ್ರವೋಕ್ ದ ಕೆಮಿಸ್ಟ್ರಿ ಆರ್ ದ ಬಯಾಲಜಿ ಆಫ್ ದ ಅದರ್ ಪರ್ಸನ್, ದ ಇನ್ಸ್ಟಿಂಕ್ಟ್ಸ್ ಅಂಡ್ ದ ಇಂಪಲ್ಸಸ್. ಈ ರೀತಿ ನಮ್ಮ ಹೆಣ್ಣು ಮಕ್ಕಳು ಡ್ರೆಸ್ ಮಾಡ್ಕೋಬೇಕಾಗಿರೋದು ಅವಶ್ಯಕ. ಡ್ರೆಸ್ಸಿಂಗ್ ಫಾರ್ ದ ಅಕೇಶನ್ ಅಂತ ಹೇಳ್ಬೋದು. ಸೊ ಸೇ ಸಪೋಸ್ ಇವಾಗ ನಾವು ವರ್ಕಿಂಗ್ ವುಮೆನ್, ನನಗೆ ಫ್ರೀಡಮ್ ಇದೆ, ಇಲ್ಲಿ ನಾನು ಮಹಿಳೆಯರ ಡ್ರೆಸ್ಸಿಂಗ್ ಗೆ ವಿರುದ್ಧವಲ್ಲ, ಜನರಲ್ ಆಗಿ ಸಾಮಾನ್ಯವಾಗಿ ನಾವು ನಮ್ಮನ್ನ ಎಚ್ಚರಿಕೆಯಿಂದ ನಮ್ಮನ್ನ ತಾಪತ್ರ ಆಗ್ಲಿ ಯಾವ್ದೋ ಒಂದು ಆಟಕಾರಿಯಾದ ಸನ್ನಿವೇಶಕ್ಕಾಗ್ಲಿ ಒಳಪಡಿಸ್ಕೊಳ್ಳದೆ ಇರೋದಕ್ಕೆ ನಮ್ಮ ಬಗ್ಗೆ ಯಾವ ರೀತಿ ಗ್ರೂಮಿಂಗ್ ಅನ್ನೋ ವಿಚಾರದಲ್ಲಿ ನಮ್ಮನ್ನ ನಾವು ಗ್ರೂಮ್ ಮಾಡ್ಕೋಬೇಕು ಅನ್ನೋದನ್ನ ಮಾತಾಡ್ತೀವಿ. ಆಫೀಸ್ಗೆ ಆಲ್ ಆಫ್ ಎ ಸಡನ್ ನಾನು ಯಾವ್ದೋ ರೀತಿಯಾದ ಬಾಲಿವುಡ್ ಸಿನಿಮಾದು ಅಥವಾ ಹಾಲಿವುಡ್ ಸಿನಿಮಾದು ಕೈಂಡ್ ಆಫ್ ಡ್ರೆಸ್, ಗಂಡಸ್ರಿಗೂ ಐ ಮೀನ್ ಪುರುಷ ಪ್ರಧಾನ ಸಮಾಜ ಆದ್ರೂ ಕೂಡ ಪುರುಷರೇನು ಎಚ್ಚರಲ್ಲ, ನಾವೆಲ್ಲ ಸೇಮ್ ಸ್ಪೀಶೀಸ್, ಗಂಡು ಹೆಣ್ಣೆಲ್ಲ ಒಂದೇ ಸ್ಪೀಶೀಸ್ ಅಲ್ಲಿ ಇರೋರು. ವಿ ಆರ್ ಹ್ಯೂಮನ್, ದೇರ್ ಇಸ್ ನಥಿಂಗ್ ಲೈಕ್ ಮೆನ್ ಅಂಡ್ ವುಮೆನ್. ನಾವು ಇನ್ನೊಬ್ಬ ಪ್ರವೋಕ್ ಮಾಡ್ಕೊಳ್ಳುವಂಥದ್ದು, ಬಿಕಾಸ್ ನಾವು ಒಬ್ಬ ರೋಲ್ ಮಾಡೆಲ್ ಆಗಿ ಮಾದರಿಯಾಗಿ ಆ ಆರ್ಗನೈಸೇಷನ್ಗೆ, ಆ ಆಫೀಸ್ಗೆ, ಆ ವೃತ್ತಿಪರವಾದಂತ ಒಂದು ಇನ್ಸ್ಟಿಟ್ಯೂಷನ್ಗೆ, ಅದರಲ್ಲಿ ಮುಂದೆ ಬಂತ ಯಂಗ್ ಜನರೇಷನ್, ಯಂಗ್ ಎಂಪ್ಲಾಯೀಸ್ಗೆ ನಾವು ಒಂದು ಮೆಸೇಜ್ ನ, ಒಂದು ಸಂದೇಶವನ್ನ ಕೊಡ್ತಾ ಇರ್ತೀವಿ. ಈ ವಿಚಾರಕ್ಕೆ ಬಂದಾಗ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್ ಮತ್ತೆ ಡ್ರೆಸ್ಸಿಂಗ್ ಫಾರ್ ದ ಅಕೇಶನ್ ಇದು ವೆರಿ ಇಂಪಾರ್ಟೆಂಟ್. ಹೇಗೆ ಅಂತಂದ್ರೆ ಈಗ ಆಫೀಸ್ಗೆ ನಾನು ಬಯಾಲಜಿಕಲ್ ಇಂಪ್ಯಾಕ್ಟ್ ನ ಸಾಧ್ಯವಾದಷ್ಟು ನ್ಯೂಟ್ರಲ್ ಕೈಂಡ್ ಅಲ್ಲಿ ಇಟ್ಕೊಳ್ಳುವಂಥದ್ದು. ಮತ್ತೆ ಕ್ಯಾರಿಂಗ್ ಎ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್. See, body language speaks a lot. The truth of a human being's inner sense or the intention or what is either consciously or unconsciously, ಅಪ್ರಜ್ಞಾಪೂರ್ವಕವಾಗಿರ್ಬೋದು ಅಥವಾ ಪ್ರಜ್ಞಾಪೂರ್ವಕವಾಗಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್, ದೇಹ ಭಾಷೆ ಅನ್ನೋದು ಅವ್ರ ಬಾಯಿಂದ ಏನೇ ಹೇಳಿದ್ರು, ಅವರ ಹಾವಭಾವಗಳು ಪ್ರಯತ್ನ ಪೂರ್ವಕವಾಗಿ ಏನೇ ಹೇಳಿದ್ರು, ಅವರ ಬಾಡಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಸಾಧ್ಯವಾದಷ್ಟು ಓಪನ್ ಬಾಡಿ ಲ್ಯಾಂಗ್ವೇಜ್ ನಮ್ಮ ಎಲ್ಲ ದಿನನಿತ್ಯದ ವ್ಯವಹಾರಗಳಲ್ಲಿ ಓಪನ್ ಬಾಡಿ ಲ್ಯಾಂಗ್ವೇಜ್ ಟ್ರಸ್ಟ್ ನ ಕ್ರಿಯೇಟ್ ಮಾಡ್ತದೆ. ಅವರ್ ಬಾಡಿ ಕಮ್ಯುನಿಕೇಟ್ಸ್ ಇನ್ ಎ ಲಾಟ್ ಮೆನಿ ವೇಸ್. ಸೊ ಸಾಧ್ಯವಾದಷ್ಟು ಕ್ಲೋಸ್ ಬಾಡಿ ಲ್ಯಾಂಗ್ವೇಜ್ ಇಂದ ಆಚೆ ಬಂದು ಓಪನ್ ಬಾಡಿ ಲ್ಯಾಂಗ್ವೇಜ್, ಎಸ್ಪೆಷಲಿ ವೃತ್ತಿ ಸಂಬಂಧಿತ ಸಂಬಂಧಗಳಲ್ಲಿ, ವೃತ್ತಿಪರವಾದಂತ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ ಜಾಗಗಳಲ್ಲಿ ಓಪನ್ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕೆಲವೊಮ್ಮೆ ಕಮ್ಯುನಿಕೇಶನ್ಗೋಸ್ಕರ, ಕೆಲಸದ ಇದಕ್ಕೋಸ್ಕರ, ಅಕಾರ್ಡಿಂಗ್ ಟು ದ ಮೆಂಟಲ್ ಎಬಿಲಿಟೀಸ್ ಅಂಡ್ ಸೈಕಾಲಜಿಕಲ್ ಇಂಪ್ರೆಷನ್ ಆಫ್ ದ ಅದರ್ ಬೀಯಿಂಗ್ಸ್, ವಿ ಕ್ಯಾನ್ ಯೂಸ್ ಬೋತ್ ಕ್ಲೋಸ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಓಪನ್ ಬಾಡಿ ಲ್ಯಾಂಗ್ವೇಜ್. ಇಟ್ ಈಸ್ ಓನ್ಲಿ ವೆನ್ ಇಟ್ ಈಸ್ ನೀಡೆಡ್. ಸೊ ಜಸ್ಟ್ ವಿ ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಲೆಸ್ ಮಿನಿಮಮ್ ಎಫರ್ಟ್ ಅವಾಗ ಯೂಸ್ ಮಾಡಬೇಕು. ಸೊ ಸಾಧ್ಯವಾದಷ್ಟು ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ನ ಕ್ಯಾರಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಅಪಿಯರೆನ್ಸ್ ಅನ್ನೋ ವಿಷಯ ಬಂದಾಗ ನಾವಿವಾಗ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್ ಬಗ್ಗೆ ಮಾತಾಡಿದ್ವಿ. ಅಕೇಶನ್ಗೆ, ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿಯ ಡ್ರೆಸ್ಸಿಂಗ್ ನ ಮಾಡ್ಕೋಬೇಕು ಅನ್ನೋದನ್ನ ಮಾತಾಡಿದ್ವಿ. ನೆಕ್ಸ್ಟ್ ಎಟಿಕ್ವೆಟ್ಸ್, ಶಿಷ್ಟಾಚಾರ.
ಶಿಷ್ಟಾಚಾರಕ್ಕೆ ಅನ್ನೋ ವಿಚಾರ ಬಂದಾಗ, ಎಟಿಕೆಟ್ಸ್ ಅನ್ನೋ ವಿಚಾರ ಬಂದಾಗ, ವಿ ಹ್ಯಾವ್ ಟು ಕೇರ್ ಅಬೌಟ್ ಅವರ್ ಪರ್ಸನಲ್ ಎಟಿಕ್ವೆಟ್ಸ್. ನನಗೆ ನನ್ನದೇ ಆದ ಇಂಪ್ರೆಷನ್ಸ್, ನನ್ನದೇ ಆದ ಜ್ಞಾನ, ನನ್ನನ್ನು ನಾನು ಸಮಾಜದ ಜೊತೆ, ಹೊರಗಿನ ಪ್ರಪಂಚದ ಜೊತೆಲಿ ನನ್ನನ್ನು ಪ್ರೆಸೆಂಟ್ ಮಾಡೋದಕ್ಕೆ ನನ್ನದೇ ಆದ ವೈಯಕ್ತಿಕವಾದಂತ ಹ್ಯಾಬಿಟ್ಗಳನ್ನ, ವೈಯಕ್ತಿಕವಾದಂತ ಶಿಷ್ಟಾಚಾರಗಳನ್ನ ನಾವು ಪ್ರದರ್ಶಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾರನ್ನಾರು ಮೊದಲ ಬಾರಿ ಭೇಟಿ ಮಾಡಾದಾಗ, ಅಥವಾ ಅವರಿಗೆ ನಮಸ್ಕಾರ ಹೇಳ್ಬೇಕಾದಾಗ, ಅಥವಾ ಗ್ರೀಟ್ ಮಾಡಬೇಕಾದಂತ ಪರಿಸ್ಥಿತಿ ಬಂದಾಗ ಸಾಧ್ಯವಾದ ನಾವು ಕೈಗಳನ್ನ ಮುಗಿದು ಅವರನ್ನ, ಇದು ಶಿಷ್ಟತೆ, ನಮ್ಮ ಸಂಸ್ಕೃತಿಯ ಶಿಷ್ಟಾಚಾರ. ಬಹುಶಃ ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಕೊರೋನಾ ವೈರಸ್ ಬಂದಾಗ ಪ್ರತಿಯೊಂದು ದೇಶನು ಭಾರತೀಯ ಸಂಸ್ಕೃತಿ ವಿಭಿನ್ನವಾದದ್ದು, ಮತ್ತೆ ಅದ್ರ ಹಿಂದೆ ಯಾವುದೋ ಒಂದು ರೀತಿಯಾದ ಹಿಡನ್ ಇಂಟ್ಯೂಷನ್ ಇದೆ ಅಂತ, ಸಹಜವಾಗಿ ಸಹಜತೆಯಿಂದ ಯಾವುದೋ ಒಂದು ಸಂದೇಶ ಕೊಡ್ತಾ ಇದೆ ಅನ್ನೋದನ್ನ. ಹೌದು, ಈ ಕೈ ಮುಗಿದು ನಾವು ಯಾರನ್ನಾರು ಒಬ್ಬರನ್ನ ಗ್ರೀಟ್ ಮಾಡ್ತೀವಲ್ಲ, ಶಿಷ್ಟಾಚಾರ ಎಟಿಕ್ವಿಟ್ ಅದನ್ನ ಪ್ರದರ್ಶಿಸ್ತೀವಲ್ಲ, ದೇರ್ ಈಸ್ ಎ ಮೀನಿಂಗ್ ಬಿಹೈಂಡ್ ಇಟ್ ಅಂಡ್ ಎ ಮೆಸೇಜ್ ಬಿಹೈಂಡ್ ಇಟ್. ವಿ ಆರ್ ಒನ್ ಅಂತ, ವಿ ಬೋತ್ ಆರ್ ಒನ್ ಅನ್ನೋದು ಔಟ್ಡೋರ್ ಕಮ್ಯುನಿಕೇಶನ್. ನಿಜವಾದ ಇನ್ನರ್ ಕಮ್ಯುನಿಕೇಶನ್ ಏನಂದ್ರೆ, ಐ ಆಮ್ ಒನ್ ವಿತ್ ದ ಡಿವೈನ್. ಏನ್ ಅಂದ್ರೆ, ನಮ್ಮಲ್ಲಿ ಸ್ತ್ರೈನ ಮತ್ತೆ ಪುರುಷ ಎರಡು ಗುಣಗಳು, ಮ್ಯಾಸ್ಕ್ಯುಲೈನ್ ಅಂಡ್ ಫೆಮಿನೈನ್ ಎರಡು ಗುಣಗಳಿವೆ. ಲೆಫ್ಟ್ ಬ್ರೈನು ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರ್ ನ ಐಡೆಂಟಿಫೈ ಮಾಡಿದ್ರೆ, ನಮ್ಮ ರೈಟ್ ಬ್ರೈನು ಇಟ್ ಈಸ್, ದೋ ಇಟ್ ಈಸ್ ಅನ್ಕಾನ್ಶಿಯಸ್, ನಾಟ್ ಕ್ಯಾಲ್ಕುಲೇಟಿವ್, ಬಟ್ ಇಟ್ ಈಸ್ ಫೆಮಿನೈನ್. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಎಮೋಷನ್ಸ್. ಸೊ ಈ ಎರಡನ್ನು ಒಂದಾಗಿ ನನ್ನ ಕೈನ ಮುಗಿದಾಗ, ಇನ್ನು ನಾನು ನನ್ನ ಸ್ತ್ರೈನ ಮತ್ತೆ ಪೌರುಷ ಎರಡು ಗುಣಗಳನ್ನ ನಾನು ದೈವತೆಯಲ್ಲಿ ಒಂದು ಅನ್ನೋದು ತೋರಿಸೋದು ಭಾರತೀಯ ಸಂಸ್ಕೃತಿಯಲ್ಲಿ ಕೈ ಮುಗಿಯುವಂಥದ್ದು. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಹ್ಯಾಂಡ್ ಶೇಕ್ ಎಲ್ಲ ಮಾಡ್ತಾರೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್, ಇಟ್ ಈಸ್ ಗುಡ್ ಓನ್ಲಿ. ದಟ್ ಈಸ್ ಆಲ್ಸೋ ಒನ್ನೆಸ್ ವಿತ್ ದೇರ್ ಕೈಂಡ್ ಆಫ್ ಎಟಿಕೆಟ್ಸ್ ವಾಟ್ ಪ್ರಾಕ್ಟಿಸ್ಡ್. ಓಕೆ, ಈ ವಿಚಾರಕ್ಕೆ ಬಂದಾಗ, ಇನ್ನೊಬ್ರ ಜೊತೆ ನಾವು ಕೈ ಕುಲ್ಕೋದು, ಹ್ಯಾಂಡ್ ಶೇಕ್ ಅನ್ನೋ ಪರಿಸ್ಥಿತಿ ಬಂದಾಗ, ಕ್ಲೀನ್ಲಿನೆಸ್ ಮೊದಲ ಪಾಯಿಂಟ್ ನಾವು ಮುಂಚೆ ಏನ್ ಮಾಡಿದ್ವಿ, ಅದು ತುಂಬಾ ಒಂದು ಸಂಬಂಧಿತವಾದಂತ ವಿಚಾರ. ಅದ್ರ ಜೊತೆಗೆ ಪರ್ಸನಲ್ ಎಟಿಕ್ವೆಟ್ಸ್ ಅಂತ ಬಂದಾಗ, ನಾವು ಕೂತ್ಕೊಳ್ಳೋ ಅಂತ ರೀತಿ ಇರ್ಬೋದು, ಬೇರೆಯವ್ರ ಮುಂದೆ ನಮ್ಮನ್ನ ಯಾವ ರೀತಿ ನಾವು ಕಂಡಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ಪರ್ಸನಲ್ ಎಟಿಕ್ಸ್, ವೈಯಕ್ತಿಕ ಶಿಷ್ಟಾಚಾರ. ಕೆಲವೊಮ್ಮೆ ಮಾಡ್ತೀವಿ ಅಂದ್ರೆ, ಮನೆಗೆ ಯಾರು ಬಂದಾಗ ಮೊದಲ ಸರ್ತಿ ಅವ್ರಿಗೆ ನೀರ್ ಕೊಡುವಂತ ಅನ್ಸುತ್ತೆ. ಹಳೆ ಕಾಲದಲ್ಲಿ ನೀರು ಮತ್ತೆ ಬೆಲ್ಲನ ದಣದ್ ಬಂದವರಿಗೆ ಕೊಡ್ತಾ ಇದ್ರು. ಇದು ಒಂದು ಶಿಷ್ಟಾಚಾರ. ಇದು ಒಂದು ನೋಡೋರಿಗೆ ಕೆಲವರು ಅದನ್ನ ಬ್ಲೈಂಡ್ ಆಗಿ, ತುಂಬಾ ಕುರುಡಾಗಿ ಅದನ್ನ ಫಾಲೋ ಮಾಡಿ. ಆದ್ರೆ ಇವೆಲ್ಲವೂ ಒಂದು ಇನ್ನೊಬ್ಬ ವ್ಯಕ್ತಿಗೆ ನಮ್ಮ ಸಹಾನುಭೂತಿಯನ್ನ, ನಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸುವಂತ ರೀತಿ ಇವೆಲ್ಲ. ಸೊ ಈ ವೈಯಕ್ತಿಕ ಹವ್ಯಾಸ ಅಂತ ಬಂದಾಗ, ಶಿಷ್ಟಾಚಾರದ ವಿಚಾರದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ, ಕಲ್ಚರ್ ಇಂದ ಕಲ್ಚರ್ಗೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ, ಮತ್ತೆ ಒಂದೊಂದು ಫ್ಯಾಮಿಲಿಯ ಶಿಷ್ಟಾಚಾರದ ಪ್ರಾಕ್ಟೀಸ್ ಇದರಲ್ಲಿ ವಿಭಿನ್ನವಾಗಿರ್ತದೆ. ಇದರಲ್ಲಿ ಜನರಿಕ್ ಆಗಿ ಎಲ್ಲರೂ ಯೂನಿಫಾರ್ಮ್ ರೀತಿಯಲ್ಲಿ ಫಾಲೋ ಮಾಡಬೇಕು ಅನ್ನೋ ಪರ್ಸನಲ್ ಎಟಿಕ್ವೆಟ್ಸ್ ಅಲ್ಲಿ ಏನಿದೆ. ಆದ್ರೆ ಪ್ರೊಫೆಷನಲ್ ಎಟಿಕ್ವೆಟ್ಸ್, when it comes to professional etiquettes, when we are working together as an organization or a collective human beings as a team, we will have a professional kind of etiquettes. ಅದು ನಮ್ಮನ್ನ ನಾವು ಪ್ರೆಸೆಂಟ್ ಮಾಡ್ಕೊಳ್ಳುವಂತ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಅಷ್ಟೇ ಅಲ್ಲ. ಪ್ರಾಬ್ಲಿ we have email etiquette ಒಂದು, this also comes under professional etiquettes. ನಾವ್ ಯಾವ ರೀತಿ ಇಮೇಲ್ ಮಾಡ್ತೀವಿ, ಕೆಲವೊಮ್ಮೆ ನಾವು ಮೆಸೇಜ್ ಮಾಡ್ತೀವಿ, ವಾಟ್ಸಪ್ ಅಲ್ಲಿ ಇರ್ಬೋದು, ಟೆಕ್ಸ್ಟ್ ಅಲ್ಲಿ ಇರ್ಬೋದು. ಪ್ರೊಫೆಷನಲ್ ಅಪ್ರೋಚ್ ಅಲ್ಲಿ ದಿಸ್ ಇಸ್ ಆಲ್ಸೋ ಎಟಿಕ್ವೆಟ್. ಟೆಲಿಫೋನ್ ಎಟಿಕ್ವೆಟ್ಸ್ ಅಂತಾನು ಇದೆ. ನೆಟ್ವರ್ಕಿಂಗ್ ಎಟಿಕ್ವೆಟ್ಸ್. ಸಾಮಾನ್ಯವಾಗಿ ನೆಟ್ವರ್ಕಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ ನಾವೇನಂತೀವಿ, ನಾನೊಂದು ಓದೆ, ಒಬ್ರು ಪರಿಚಯ ಆದ್ರು, ಯಾವ್ದೋ ಒಂದು ಸಾಮಾಜಿಕ ಭವನದಲ್ಲಿ, ಒಂದು ಫಂಕ್ಷನ್ ಅಲ್ಲಿ, ಒಂದು ಸೆಮಿನಾರ್ ಅಲ್ಲಿ, ಒಂದು ವರ್ಕ್ಶಾಪ್ ಅಲ್ಲಿ, ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ನಾನು ಮೀಟ್ ಮಾಡಿದೆ, ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟೆ, ಈಗ ನನ್ಗೆ ಬಿಸ್ನೆಸ್ ಆಗುತ್ತೆ, ಅವ್ರು ನನ್ನ ಜೊತೆ ಕನೆಕ್ಟ್ ಆಗ್ತಾರೆ. ದಿಸ್ ಇಸ್ ಒನ್ ವೇ ಆಫ್ ಥಿಂಕಿಂಗ್. And this is not just of course sharing visiting card or business card is professional etiquette, but it doesn't works, it doesn't create much of impact. ಯಾಕಂದ್ರೆ there is a thing in networking ಅಥವಾ ಯಾವ್ದಾದ್ರು ಒಂದು ಪರ ಸಂಬಂಧಗಳಲ್ಲಿ give and take ಅಂತ ಇರ್ತದೆ.
ಗಿವ್ ಟೇಕ್ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ವಸ್ತುವಿಗೆ ಮಾತ್ರ ಗಿವ್ ಅಂಡ್ ಟೇಕ್ ನ ನಾವು ಕನ್ಫೈನ್ ಮಾಡ್ಕೊಳಕ್ ಆಗೋದಿಲ್ಲ. But we can have awareness about the professional etiquettes might be in our communication, once again in the dressing sense, and once again in the cleanliness. Say suppose ಇವಾಗ ನಾನು ನನ್ನ ದೇಹನ ಕ್ಲೀನ್ ಆಗಿ ಇಟ್ಕೊಳ್ಳೋದಿಲ್ಲ, ಏನಂದ್ರೆ ನನ್ನ ಕಿವಿನ ಕ್ಲೀನ್ ಮಾಡಲ್ಲ, ಮೂಗನ್ನ ಕ್ಲೀನ್ ಮಾಡಲ್ಲ, ಮೂಗಲ್ಲಿ ಬರುವಂತ ಅನ್ವಾಂಟೆಡ್ ಹೇರ್ಸ್ ನಾನು ಟ್ರಿಮ್ ಮಾಡಲ್ಲ, ನನ್ನ ಕೈ ಇರ್ಬೋದು, ನನ್ನ ಕಾಲ್ ಇರ್ಬೋದು, ಪ್ರತಿ ಕ್ಷಣ ಪ್ರತಿ ನಿಮಿಷ ಯಾವಾಗಾದ್ರೂ ನನ್ನ ಬ್ರೇಕ್ ಅಲ್ಲಿ ಆಫೀಸ್ ಎನ್ವೈರನ್ಮೆಂಟ್ ಇರ್ಬೋದು, ಅಥವಾ ನನ್ನ ವೃತ್ತಿ ಸಂಬಂಧದ ನಂದೇ ಸ್ವಂತ ಕಚೇರಿ ಇರ್ಬೋದು, ಅಲ್ಲಿ ನನ್ನನ್ನ ಕ್ಲೀನ್ ಆಗಿ ಇಟ್ಕೊಳ್ಳದಿದ್ದಾಗ ಬೇರೆಯವರು ನನ್ನನ್ನ ಹತ್ರಕ್ಕೆ ಸೇರಿಸುವಂತ ಅಥವಾ ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕಡಿಮೆ. ಸೊ ಈ ಪ್ರೊಫೆಷನಲ್ ಎಟಿಕ್ವೇಟ್ಸ್, ವೃತ್ತಿಪರವಾದ ಶಿಷ್ಟಾಚಾರಗಳನ್ನ ಅಭ್ಯಾಸ ಮಾಡಬೇಕು. ಅದ್ರ ಬಗ್ಗೆ ಇದು ನೋಡಿ, ಪರ್ಸನಲ್ ಗ್ರೂಮಿಂಗ್ ಅನ್ನೋದು ಇಟ್ ಈಸ್ ನಾಟ್ ಎ ಸ್ಮಾಲ್ ಟಾಪಿಕ್ ವಿ ಕ್ಯಾನ್ ಫಿನಿಶ್ ಐದರ್ ಇನ್ 1 day, 2 day or 3 day. ಇನ್ಫಾರ್ಮೇಟಿವ್ ಆಗಿ ಇನ್ಫಾರ್ಮೇಶನ್ಸ್ ನ ಕೊಡ್ಬೋದು. ವಿ ವಾಂಟ್ ಟು ಪ್ರಾಕ್ಟೀಸ್ ದಟ್, ವಿ ಹ್ಯಾವ್ ಟು ಪುಟ್ ಸಮ್ ಎಫರ್ಟ್ ಆನ್ ಗ್ರೂಮಿಂಗ್ etiquettes as well as habits of grooming. So next, business etiquettes. Business etiquettes ಕೂಡ ಕಲ್ಚರಲ್ ಡಿಫರೆನ್ಸ್ ಇನ್ ದೇಶ, ರಾಜ್ಯ, ಬಹುಶಃ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಎಲ್ಲ ವೆಸ್ಟರ್ನ್ ಬಿಸ್ನೆಸ್ ಎಟಿಕ್ವೇಟ್ಸ್ ನೇ ಫಾಲೋ ಮಾಡ್ತೀವಿ. ಅದ್ರ ಜೊತೆಗೆ ಹಳೆ ಸಮಾಜ ಇತ್ತಲ್ಲ, ನಮ್ಮ ಹಳೆ ಸಮಾಜ, ಸಾಮಾನ್ಯವಾಗಿ ಈ ಬಿಸ್ನೆಸ್ ಎಟಿಕ್ವೇಟ್ಸ್ ಅಲ್ಲಿ ಒಮ್ಮೆ what is business? Business is all about our busy life and day-to-day business transactions, not just only commercial ಅಷ್ಟೇ ಅಲ್ಲ. ನಮ್ಮ ನೈಬರ್ ವ್ಯಕ್ತಿಗಳು ಅಂದ್ರೆ ನಮ್ಮ ನೆರೆಹೊರೆಯವರ ಜೊತೆ ನಾವು ಇಟ್ಕೊಂಡು ಸಂಬಂಧ. ಯಾರು ನೆರೆಹೊರೆಯವರು? ನನ್ನ ಪಕ್ಕದಲ್ಲಿರೋ ನನ್ನ ಫ್ರೆಂಡ್, ನನ್ನ ಪಕ್ಕದಲ್ಲಿರೋ ನನ್ನ ತಮ್ಮ, ಇವರು ಕೂಡ ನೈಬರೇ. ಅದ್ರ ನೈಬರ್ ಅಂದ್ರೆ ನಮಗ್ ಸಾಮಾನ್ಯವಾಗಿರೋದು ಏನಂದ್ರೆ ನಮ್ಮೇ ಪಕ್ಕದವರು ಅಂತ. ವಿ ಆಸ್ ಎ ಇಂಡಿವಿಜುವಲ್, ಎವ್ರಿ ಒನ್ ಆರ್ ಅವರ್ ನೈಬರ್ಸ್ ಅಂಡ್ ನಮ್ಮ ಫೆಲೋ ಟ್ರಾವೆಲರ್ಸ್. ಅವ್ರ ಜೊತೆ ನಮ್ಮ ಪ್ರೊಫೆಷನಲ್ ಎಟಿಕ್ವೇಟ್ಸ್ ಶಿಷ್ಟಾಚಾರನ ಮತ್ತೆ ನಮ್ಮ ವೃತ್ತಿಪರವಾದಂತ ವೃತ್ತಿ ಸಂಬಂಧವಾದಂತ ಶಿಷ್ಟಾಚಾರಗಳನ್ನ ಸಿಂಗಲ್ ರೂಲ್ ಅಂತ ಅಲ್ದೇ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಸ್ಪಾಂಟೇನಿಯಸ್ ಆಗಿ ಕೆಲವೊಂದು ಶಿಷ್ಟಾಚಾರಗಳನ್ನ ಫಾಲೋ ಮಾಡಬೇಕಾಗ್ತದೆ. ಸಪೋಸ್ ಈ ಬಿಸ್ನೆಸ್ ಎಟಿಕ್ವೇಟ್ಸ್ ಅಂತ ಬಂದಾಗ ನಾನು ಒಂದು ಪ್ರಾಕ್ಸಿಮಿಟಿ ಲೆವೆಲ್ ಇನ್ ಬಿಟ್ವೀನ್ ಅಪೋಸಿಟರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇದು ನಿಮ್ಗೆಲ್ಲ ತಿಳಿದಿರ್ತದೆ. ಹ್ಯಾಂಡ್ ಶೇಕ್ ಅಂತ ಬಂದಾಗ ಎರಡು ಸನ್ನಿವೇಶ. ಒಂದು ಆರ್ಗನೈಸೇಷನ್ ಸೀನಿಯರ್ ಎಲ್ಡರ್ಲಿ ಪರ್ಸನ್ ಇರ್ತಾರೆ, ಅವರ ಸಬಾರ್ಡಿನೇಟ್ ಯಂಗರ್ ಪರ್ಸನ್. ಈಗ ಕಲ್ಕುವಂತ ಸನ್ನಿವೇಶ, ಒಬ್ರನ್ನ ಗ್ರೀಟ್ ಮಾಡುವಂತ ಸನ್ನಿವೇಶ. ಆಗ ಪ್ರಶ್ನೆ ಬರುವಂತದ್ದು, ದಿಸ್ ಇಸ್ ಅ ಪ್ರೊಫೆಷನಲ್ ಎಟಿಕ್ವೇಟ್, ವಿ ಹ್ಯಾವ್ ಟು ಶೇಕ್ ದ ಹ್ಯಾಂಡ್ ಆಫ್ ಅವರ್ ಬಾಸ್ ಅಂತ ನಾವೇ ಫಸ್ಟ್ ಹ್ಯಾಂಡ್ ನ ಇನಿಶಿಯೇಟ್ ಮಾಡ, ಅಥವಾ ಅವರು ಎಲ್ಡರ್ಲಿ ಸೀನಿಯರ್ ಆಗಿರೋದ್ರಿಂದ ಮತ್ತೆ ಅವ್ರದೇ ಆದ ವರ್ಚಸ್ ಇರೋದ್ರಿಂದ ಅವರು ಫಸ್ಟ್ ಹ್ಯಾಂಡ್ ಶೇಕ್ ನ ಇನಿಶಿಯೇಟ್ ಮಾಡ್ಬೋದಾ ಕ್ವೆಶ್ಚನ್ ಬರ್ತದೆ. ಇದು ಒಂದು ಸನ್ನಿವೇಶ. ಸಾಧ್ಯವಾದಷ್ಟು ನಮಗಿಂತ ಸೀನಿಯರ್ ಎಲ್ಡರ್ ಯಾರಿರ್ತಾರೆ ಮತ್ತೆ ಸೀನಿಯರ್ ಪೊಸಿಷನ್ ಅಲ್ಲಿ ಯಾರಿರ್ತಾರೆ ಅವರು ಹ್ಯಾಂಡ್ ಶೇಕ್ ನ ಇನಿಶಿಯೇಟ್ ಮಾಡುತ್ತಿದ್ದು ಒಂದು ಟೈಪ್ ಆಫ್ ಬಿಸ್ನೆಸ್ ಎಟಿಕ್ವೇಟ್. ಸೆಕೆಂಡ್ ಸಿಚುಯೇಷನ್, ಆಪೋಸಿಟ್ ಜೆಂಡರ್, ಕಲೀಗ್ಸ್, ಫ್ರೆಂಡ್ಸ್ ಕೂಡ ಅಕ್ಕಪಕ್ಕದ ಮನೆಯಲ್ಲೇ ಇರ್ತಾರೆ, ಒಂದೇ ಏರಿಯಾದಲ್ಲಿ ವಾಸಿಸ್ತಿರ್ತಾರೆ. ಆದ್ರೆ ಆಫೀಸ್ ಅಲ್ಲಿ ಬಿಸ್ನೆಸ್ ಎಟಿಕ್ವೇಟ್ಸ್ ಅಂಡ್ ಪ್ರೊಫೆಷನಲ್ ವೇ ಆಫ್ ಕಂಡಕ್ಟಿಂಗ್ ಒನ್ ಸೆಲ್ಫ್ ಅಂತ ವಿಚಾರ ಬಂದಾಗ ಹ್ಯಾಂಡ್ ಶೇಕ್ ನ ಸಾಧ್ಯವಾದಷ್ಟು ಲೇಡಿ ಹ್ಯಾಸ್ ಟು ಇನಿಶಿಯೇಟ್. ಇಫ್ ಶಿ ಇಸ್ ಇನಿಶಿಯೇಟಿಂಗ್ ಎ ಹ್ಯಾಂಡ್ ಶೇಕ್, ದೆನ್ ವಿ ಕ್ಯಾನ್ ಟ್ರೈ ಅವರ್ ಬೆಸ್ಟ್ ಟು ಹ್ಯಾವ್ ಅ ಕೈಂಡ್ ಆಫ್ ವಾರ್ಮ್ ಕೈಂಡ್ ಆಫ್ ಹ್ಯಾಂಡ್ ಶೇಕ್. If he is not initiating handshake, we have to wait for a while, because ಹಿಂಗ ಸಾಮಾನ್ಯವಾಗಿ ಎಲ್ಲ ಸನ್ನಿವೇಶದಲ್ಲೂ ತುಂಬಾ ಅವೇರ್ ಆಗಿರ್ತಾರೆ. ಎಸ್ಪೆಷಲಿ ಸೋಷಿಯಲ್ ಪ್ರಾಕ್ಸಿಮಿಟಿ ಅಂತ ಬಂದಾಗ, ಬೇರೆ ಬಿಹೇವಿಯರ್ ಅಂತ ಬಂದಾಗ ಯಾರು ಕಲ್ಸ್ಕೊಡ್ಬೇಕಾಗಿಲ್ಲ, ಮನೆಗಳಲ್ಲೇ ಹೆಣ್ಣು ಮಕ್ಕಳ ನ್ಯಾಚುರಲ್ ಆಗಿ ಈ ಗುಣಗಳು ಬಂದಿರ್ತದೆ. ಸೊ ಅವರು ಸಾಧ್ಯವಾದಷ್ಟು ತಮ್ಮ ದೇಹ ಭಾಷೆನ ತಮ್ಮ ದೇಹದ ಜೊತೆಲಿ ಇನ್ನೊಬ್ರು ದೇಹದ ಜೊತೆಲಿ ಬಂದಾಗ, ಅದು ಹೆಣ್ಮಕ್ಳಾದ್ರೂ ಸರಿ, ಹೆಣ್ಮಕ್ಳಾದ್ರೂ ಸರಿ, ಒಂದು ಕಂಫರ್ಟಬಲ್ ಡಿಸ್ಟೆನ್ಸ್ ಅನ್ನೋದನ್ನ ಮೇಂಟೈನ್ ಮಾಡಕ್ಕೆ ಪ್ರಯತ್ನ ಪಟ್ಟಿರೋದು. ದಟ್ಸ್ ದೇರ್ ನೇಚರ್ ಅಂಡ್ ಇಟ್ ಈಸ್ ಗುಡ್. ಸೊ ಆಗ ಕೈಕುಲುಕುವಂತ ಹ್ಯಾಂಡ್ ಶೇಕ್ ಸನ್ನಿವೇಶ ಬಂದಾಗ ಸಾಧ್ಯವಾದಷ್ಟು ವಿ ಹ್ಯಾವ್ ಟು ಗಿವ್ ದ
priority for the lady to initiate a handshake. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ಕಾಮನ್ ರೀ, ಅವ್ರು ತುಂಬಾ ಮೆಚ್ಯೂರ್ಡ್ ಮ್ಯಾನೇಜರು, ಅವರು ಏನು ಹಾಲಿವುಡ್ ಕೈಂಡ್ ಅಲ್ಲಿ ಜೆಂಟ್ಸ್ ತರ ಸೂಟ್ ಹಾಕ್ತಾರೆ, ಬ್ಲೇಸರ್ ಹಾಕ್ತಾರೆ, ಅವ್ರು ಈ ಹ್ಯಾಂಡ್ ಶೇಕ್ ಕೊಡೋದ್ರಲ್ಲಿ ನನ್ಗೇನು ತೊಂದ್ರೆ ಇಲ್ಲ ಅಂತ ಕೆಲವರು ಎಂತೂಸಿಯಸ್ಟ್ ಕೊಡ್ತಾರೆ. ಅದು ತಪ್ಪು. ಒಂದು ಅವ್ರು ಕೈ ಮುಗಿಬಹುದು ಅಥವಾ ಹ್ಯಾಂಡ್ ಶೇಕ್ ಕೊಡ್ಬೋದು, ನಾವು ಹೆಸರಾಗಿ ವೆಯ್ಟ್ ಮಾಡ್ಬೇಕು. ಇದೊಂದು ಬಿಸ್ನೆಸ್ ಎಟಿಕ್ಯೂಟ್ಸ್. ಇನ್ ಜಾಸ್ತಿ ಇದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ಇದ್ರ ಬಗ್ಗೆ ಸ್ಟಡಿ ಮಾಡ್ಬೋದು, ಆನ್ಲೈನ್ ಅಲ್ಲಿ ಬ್ರೌಸ್ ಮಾಡ್ಬೋದು, ಮತ್ತೆ ಅದ್ರ ಬಗ್ಗೆನೆ ಕೆಲವು ಕೋಚಸ್ ಇರ್ತಾರೆ, ಅವ್ರ ಹತ್ರ ಕೋಚಿಂಗು ತಗೋಬಹುದು. ಸೊ ಇದು ನೆಕ್ಸ್ಟ್ ಸೋಷಿಯಲ್ ಎಟಿಕ್ಯೂಟ್ಸ್. ಸೋಷಿಯಲ್ ಎಟಿಕ್ಯೂಟ್ಸ್ ಅಂತ ಅಂದಾಗ ರಾಜೀವ್ ಸರ್, ಏನ್ ಮಾಡ್ತಿರ್ತೀವಿ ಅಂತಂದ್ರೆ, ನಾವೀಗಾಗಲೇ ನಮ್ಮ ಬಿಸ್ನೆಸ್ ಕಾರ್ಡ್ ನ, ನಮ್ಮ ಇಮೇಜ್ ನ, ನಮ್ಮ ಸಾಮಾಜಿಕ ಇಮೇಜ್ ನ, ಸೋಷಿಯಲ್ ಇಮೇಜ್ ನ ಬಿಲ್ಡ್ ಮಾಡ್ಕೊಂಡಿದ್ವಿ. ಆದ್ರೆ ಯಾವ್ದೊಂದು ಪಾರ್ಟಿಗೆ ಹೋಗ್ತೀವಿ, ಪಾರ್ಟಿಗೆ ಹೋದಾಗ ಫ್ರೆಂಡ್ಸ್ ಗಳ ಜೊತೆಲಿ, ಅವ್ರಗಳ ಜೊತೆಲಿ ಒಬ್ರು ಮೈ ಮೇಲೆ ಬೀಳೋದಂತಿರ್ಬೋದು, ಅಥವಾ ಬೇರೆಯವ್ರ ಜೊತೆಲಿ ಸರಿಯಾಗಿ ಕಂಫರ್ಟಬಲ್ ಡಿಸ್ಟೆನ್ಸ್ ಇಡದೆ ಇರೋಂತಿರ್ಬೋದು, ಇದನ್ನೆಲ್ಲ ಮಾಡ್ತಿರ್ತೀವಿ. ಇದು ಒಂದು ಸನ್ನಿವೇಶ. ಇನ್ ಎರಡನೇ ಸನ್ನಿವೇಶ, ಒಂದು ಮದ್ವೆಗೋ ಅಥವಾ ಸಾಮಾಜಿಕ ಸೋಷಿಯಲ್ ಗ್ಯಾದರಿಂಗ್, ಒಂದು ಫಂಕ್ಷನ್, ಒಂದು ಸೆಮಿನಾರ್, ಇದಕ್ಕೆ ಹೋದಾಗ್ಲೂ ಕೂಡ ನಾವು ಊಟ ಮಾಡೋ ರೀತಿ, ಡೈನಿಂಗ್ ಹಾಲ್ ಅಲ್ಲಿ ನಮ್ಮನ್ನ ನಾವು ನಿರ್ವಹಿಸ್ಕೊಳ್ಳೋ, ಮ್ಯಾನೇಜ್ ಮಾಡುವಂತ ರೀತಿ, ನಮ್ಮ ಬಿಹೇವಿಯರ್, ಸೋಷಿಯಲ್ ಬಿಹೇವಿಯರ್ ನ ಕಮ್ಯುನಿಕೇಟ್ ಮಾಡ್ತಿರ್ತೀವಿ. ನಾವು ಸಾಮಾನ್ಯವಾಗಿ ಮನುಷ್ಯ 95% ಆಫ್ the time, 95% of his conscious is always unconscious. Mind ಯಾವಾಗಲೂ 95% of mind is unconscious. ಕಾನ್ಶಿಯಸ್ ಪಾರ್ಟ್ ಒಂದು 5% ಅಷ್ಟೇ ಥಿನ್ ಲೇಯರ್ ಅಲ್ಲಿ ವರ್ಕ್ ಮಾಡ್ತಿರ್ತದೆ. ಸೊ ಈ ಸನ್ನಿವೇಶಗಳಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಸೋಷಿಯಲ್ ಗ್ಯಾದರಿಂಗ್ ಅಲ್ಲಾಗ್ಲಿ, ಮದ್ವೆಗಳಲ್ಲಾಗ್ಲಿ, ಅಥವಾ ಯಾವ್ದಾರದ್ದು ಆಫೀಸ್ ಸಮಾರಂಭಗಳಲ್ಲಾಗ್ಲಿ ನಮ್ಮನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೊಳ್ತಾ ಇರ್ಬೋದು. ಆದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಹ್ಯಾಬಿಚುಯಲ್ ಆಗಿ ಇದನ್ನ ನಾವು ದಿನನಿತ್ಯ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದನ್ನ ಸೋಷಿಯಲ್ ಎಟಿಕ್ಯೂಟ್ಸ್ ನ ಹ್ಯಾಬಿಚುಯಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಎಟಿಕ್ಯೂಟ್ಸ್ ಅನ್ನ ಬಂದಾಗ, ಶಿಷ್ಟಾಚಾರ ಅಂತ ಬಂದಾಗ, ಪರ್ಸನಲ್ ಎಟಿಕ್ಯೂಟ್ಸ್, ಪ್ರೊಫೆಷನಲ್ ಎಟಿಕ್ಯೂಟ್ಸ್, ಬಿಸಿನೆಸ್ ಎಟಿಕ್ಯೂಟ್ಸ್, ಸೋಷಿಯಲ್ ಎಟಿಕ್ಯೂಟ್ಸ್ ಆರ್ ಇಂಪಾರ್ಟೆಂಟ್. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಶಿಷ್ಟಾಚಾರ, ಮತ್ತೆ ವೃತ್ತಿಪರ ಸಂಬಂಧಗಳಲ್ಲಿ, ವೃತ್ತಿಪರ ಸನ್ನಿವೇಶಗಳಲ್ಲಿ ನಮ್ಮ ಶಿಷ್ಟಾಚಾರ, ಮತ್ತೆ ವ್ಯಾಪಾರ, ನಮ್ಮ ಕೆಲಸ ಕಾರ್ಯ, ಇದರಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಮ ಜೊತೆ ಒಡನಾಡುವಂತರದಲ್ಲಿ ನಮ್ಮ ಶಿಷ್ಟಾಚಾರ, ಸಾಮಾಜಿಕ ಶಿಷ್ಟಾಚಾರ. ಈ ವೈಯಕ್ತಿಕ, ವೃತ್ತಿಪರ, ನಮ್ಮ ವ್ಯಾಪಾರ, ಕೆಲಸ ಕಾರ್ಯ, ಇದನ್ನ ಬಿಟ್ಟು ಸಾಮಾಜಿಕವಾಗಿ ನಾರ್ಮಲ್ ಕ್ಯಾಶುಯಲ್ ಇದ್ದಾಗ ಕೂಡ ನಮ್ಮ ಎಟಿಕ್ಯೂಟ್, ಇದು ನಮ್ಮ ಇಮೇಜ್ ನ ಹೆಚ್ಚು ಕಡಿಮೆ ಚೆನ್ನಾಗಿ ಎಲ್ಲರ ಜೊತೆಲೂ ಇಟ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಲೋ. ಎಸ್ ಸರ್, ಎಸ್ ಸರ್. ರಾಜೀವ್ ಸರ್, ಕೇಳಿಸ್ತಾ ಇದೆಯಾ ರಾಜೀವ್ ಸರ್? ಹಾ, ಕೇಳಿಸ್ತದೆ. ಎಸ್ ಸರ್. ನೆಕ್ಸ್ಟ್ ಸ್ಲೈಡಾ? ನಾವು ಹಾ, ನೆಕ್ಸ್ಟ್ ಸ್ಲೈಡ್. ಅಪಿಯರೆನ್ಸ್ ಇರಲಿ. ಓಕೆ, ಅಪಿಯರೆನ್ಸ್. ಅಪಿಯರೆನ್ಸ್ ನೆಕ್ಸ್ಟ್ ಅಪಿಯರೆನ್ಸ್ ತೋರಿಸ್ತಾ ಇದ್ರಿ. ನೆಕ್ಸ್ಟ್ ತೋರಿಸ್ಬೇಕು. ತೋರಿಸಿದ್ರ ಎಟಿಕ್ವಿಟೀಸ್. ಹಲೋ. So at this point of time, I take a privilege for the participants to ask questions. You can send your any kind of questions are there in chat, so that we can have some discussion. Or you can raise your hand also. Hello. ಕೇಳಿಸ್ತಾ ಇದೆ ರಾಜೀವ್ ಸರ್? ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಎಸ್ ಸರ್, ಎಸ್ ಸರ್. ನಿಮ್ಮ ಆಡಿಯೋ ಸ್ಟೇಟಸ್ ನನಗೆ ಕೇಳಿಸ್ತಾ ಇಲ್ಲ, ಡಿಸ್ಟೆನ್ಸ್ ಇದೆ. ಓಕೆ.
ಯಾರಾದ್ರೂ ಯಾವ್ದಾದ್ರು ಪ್ರಶ್ನೆಗಳಿದ್ರೆ they can Dear participants, I request any the audience, the participants, you can ask any questions either through chat box or you can unmute yourself and ask the questions. Floor is open to the participants. ರೇಣುಕಾನಂದ ಸರ್ ಹ್ಯಾಂಡ್ ರೈಸ್. ಎಸ್ ನಮಸ್ಕಾರ ರಾಜು ಸರ್. ಹಲೋ, ನಮಸ್ಕಾರ. 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 ನಾನು ಜೆ.ಸಿ. ರೇಣುಕಾನಂದ. ಜೆ.ಸಿ. ರೇಣುಕಾನಂದ್ ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಸೌತ್. ಕ್ವಶನ್ ಅನ್ನೋಕ್ಕಿಂತ ಒಂದು ಪಾಯಿಂಟ್ ಆಡ್ ಮಾಡಬಹುದು ಅಂತ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು ನಾರ್ಮಲ್ ಆಗಿ ಎಲ್ಲಾ ಸೆಮಿನಾರ್ಗಳನ್ನ ಜೆ.ಸಿ.ಗಳು ಅಟೆಂಡ್ ಮಾಡ್ತೀವಿ. ಎಥಿಕ್ ಬಿಟ್ಟು ಸರ್ ಕೇಳಿಸ್ತಿದೆ ನನ್ನ ವಾಯ್ಸ್? ಇಸ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಓಕೆ, ಥ್ಯಾಂಕ್ ಯು ಸರ್. ನಾವು ಜೆ.ಸಿ.ಗಳು ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತೀವಿ, ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀವಿ. ನಾರ್ಮಲ್ ಆಗಿ ನಾವ್ ಎಲ್ಲೇ ಸೇರಿದ್ರು ಒಂದು 20-30 ಜನ ಟ್ರೈನಿಂಗ್ ಗಳಲ್ಲಿ ಸೇರ್ತೀವಿ, ಮತ್ತೆ ಸಮಾರಂಭಗಳು ಸೇರ್ತೀವಿ. ಅಲ್ಲಿ ನಾವೆಲ್ಲ ಟ್ರೈನಿಂಗ್ ಗಳಲ್ಲಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಬ್ಲೇಸರ್ ಅಲ್ಲಿ ಇರ್ತೀವಿ. ಸೊ ನೀವ್ ಹೇಳ್ದಂಗೆ ಡ್ರೆಸ್ ಕೋಡ್ ಕೂಡ ಮೇಂಟೈನ್ ಮಾಡ್ತೀವಿ. ಆದ್ರೆ ಸಂದರ್ಭ ಲಂಚ್ ಅಥವಾ ಲಂಚ್ ಬ್ರೇಕ್ ಅಥವಾ ಟೀ ಬ್ರೇಕ್ ಅಂತ ಬಂದಾಗ ನಮ್ಮ ಬಿಹೇವಿಯರ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಅದ್ರ ಬಗ್ಗೆ ತಮ್ಮ ಮಾತಾಡಿದ್ರೆ ಇಟ್ ವಿಲ್ ಎಜುಕೇಟ್ ಟು ಅವರ್ ಯಂಗರ್ ಜನರೇಷನ್. ಜೆ.ಸಿ.ಗಳಿದ್ದಾರೆ, ಜೆ.ಸಿ. ಕಿಡ್ಗಳು, ಜೂನಿಯರ್ ಜೆ.ಸಿ.ಗಳಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಬಿಹೇವಿಯರ್ ಯಾವ ರೀತಿ ಇರಬೇಕು, ಒಂದು ಕ್ಯೂನಲ್ಲಿ ನಿಂತು ಊಟ ತಗೊಳೋದ್ರಲ್ಲಿ ಇರ್ಬೋದು, ಊಟ ಮಾಡೋದ್ರಲ್ಲಿ ಇರ್ಬೋದು, ಅದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದಾ ಅಂತ ಆಸ್ ಎ ಟ್ರೈನರ್ ಆಗಿ. ರಾಜೀವ್ ಸರ್, ಒಂದು ಉತ್ತಮವಾದ ವ್ಯಾಲ್ಯೂ ಅಡಿಷನ್ ರೇಣುಕಾನಂದ ಸರ್ ಕೊಟ್ಟಿದ್ದಾರೆ. ಇಟ್ ಇಸ್ ಆಕ್ಚುಲಿ ಟ್ರೂ. ರಾಜೇಶ್ ಸರ್, ಅದ್ರ ಬಗ್ಗೆ ನೀವು ಮಾತಾಡಿ. ಯಾಕೆಂದ್ರೆ ಆಸ್ ಎ ಟ್ರೈನರ್ ಆಗಿ ನೀವು ಮಾತಾಡಿದ್ರೆ ಇದು ಹೆಚ್ಚಿನ ಬೆಲೆ ಇರುತ್ತೆ. ಇಟ್ ಇಸ್ ಯುವರ್ ಸೆಷನ್. ನಾನು ಪಾಯಿಂಟ್ ಕೊಟ್ಟಿದ್ದೀನಿ ಅಷ್ಟೇ, ನೀವು ಆ ಪಾಯಿಂಟ್ ಬಗ್ಗೆ ಮಾತಾಡ್ಬೋದಾ ಅಂತ ಕೇಳಿದ್ರೆ. ನಿಜ, ರೇಣುಕಾನಂದ ಸರ್ ಮಾತಲ್ಲಿ ನಿಜವಾದ ಸತ್ಯ ಇದೆ. ರಾಜೀವ್ ಸರ್ ಆಯ್ತು, ಮಧ್ಯ ಆಡಿಯೋ ಮಧ್ಯ ಡಿಸ್ಕನೆಕ್ಟ್ ಆಗಿತ್ತು. ಓಕೆ, ಮತ್ತೆ ಇಲ್ಲ ಸರ್, ಮತ್ತೆ ಪ್ರಶ್ನೆ ಬೇಕಾದ್ರು ಹೇಳಿ. ನಾರ್ಮಲ್ ಆಗಿ ನಾವೆಲ್ಲ ಜೆ.ಸಿ.ಗಳು ಕಾರ್ಯಕ್ರಮಗಳಲ್ಲಿ ಸೇರ್ತೀವಿ. ಅಲ್ಲಿ ನಮ್ಮ ನಾವೆಲ್ಲ ಸಾಮಾನ್ಯವಾಗಿ ಜೆ.ಸಿ. ಮೆಂಬರ್ಸ್ಗಳು ಟ್ರೈನಿಂಗ್ ಅಟೆಂಡ್ ಮಾಡ್ತಿರ್ತೀವಿ, ಸೋಷಿಯಲ್ ಗ್ಯಾದರಿಂಗ್ ಅಂದ್ರೆ ಸೆಮಿನಾರ್, ವರ್ಕ್ಶಾಪ್ಸ್ ಅಟೆಂಡ್ ಮಾಡ್ತಿರ್ತೀವಿ. ಅಲ್ಲಿ ಡೈನಿಂಗ್ ಎಟಿಕ್ವೆಟ್ಸ್ ಬಗ್ಗೆ ಮಾತಾಡ್ತೀವಿ, ಪ್ರಶ್ನೆ ಕೇಳ್ತೀವಿ ಅಂತ. ಎಸ್, ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ರೈಟ್. ಗೋ ಅಹೆಡ್ ಸರ್. ತಮ್ಮ ಹೆಸರು ನನಗೆ ಆಡಿಯೋದ್ರಲ್ಲಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ತಮ್ಮ ಹೆಸರು? ರೇಣುಕಾನಂದ ಸರ್. ರೇಣುಕಾನಂದ ಸರ್, ನಮಸ್ಕಾರ. ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ನಾನು. ಹಲೋ ಸರ್, ನಿಮ್ಮ ಆಡಿಯೋ ಕೇಳಿಸ್ತಾ ಇದೆ. ನನ್ನ ಆಡಿಯೋ ಕೇಳಿಸ್ತಿಲ್ವಾ? ಈಗ ಡೈನಿಂಗ್ ಎಟಿಕೆಟ್ಸ್ ಅಂತ ಬಂದಾಗ ನೋಡಿ, ಭಾರತೀಯ ಪರಂಪರೆಯಲ್ಲಿ ಮುಂಚೆ ಕೂತು ಊಟ ಮಾಡುವಂತ ಸಿಚುವೇಶನ್ ಇತ್ತು. ಆದ್ರೆ ಇವತ್ತಿನ ಪ್ರಸ್ತುತ ನಾಗರಿಕ ಪ್ರತೀತಿ ಏನಪ್ಪಾ ಅಂತಂದ್ರೆ, ನಾವು ಕೆಲವೊಮ್ಮೆ ಕ್ಯಾಟರರ್ಗೆ ವಹಿಸಿರ್ತೀವಿ, ಕೆಲವೊಮ್ಮೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ವಹಿಸಿರ್ತೀವಿ, ಅವರೇ ಡೈನಿಂಗ್ ಹಾಲ್ ನ ಮ್ಯಾನೇಜ್ ಮಾಡ್ತಿರ್ತಾರೆ. ಅಥವಾ ಕೆಲವೊಮ್ಮೆ ಆ ವೆನ್ಯೂ ಯಾವ್ದು ನಾವು ಸೆಲೆಕ್ಟ್ ಮಾಡ್ತೀವಿ, ಆಗ್ಬೋದು, ವರ್ಕ್ಶಾಪ್ ಆಗ್ಬೋದು, ಟ್ರೈನಿಂಗ್ ಆಗ್ಬೋದು, ನಾವ್ ಯಾವ ವೆನ್ಯೂನ ಅಲ್ಲಿ ವೆನ್ಯೂ ಕೇರ್ ಟೇಕರ್ಗೆ ವಹಿಸಿರ್ತೀವಿ. ಓಕೆನಾ? ಅಲ್ಲಿ ಕೆಲವೊಮ್ಮೆ ಈ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದಾಗುತ್ತೆ. ಇದೆಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಅಸ್ತವ್ಯಸ್ತ ಆಗುವಂತದ್ದು, ಕೆಲವೊಮ್ಮೆ ಪ್ಲೇಟ್ಗಳು ಮಿಕ್ಸ್ ಆಗೋದು, ಮೇಲ್ ಬಿದ್ದು ಓಡಾಡುವಂಥದ್ದು, ಇದೆಲ್ಲ ಆಗುತ್ತೆ. ಈ ಡೈನಿಂಗ್ ಎಟಿಕ್ವೆಟ್ಸ್ ಅಂತ ಬಂದ್ರೆ, ಸಾರಿ ಟು ಕಟ್ ಶಾರ್ಟ್ ಹಿಯರ್, ಇದು ಪರ್ಸನಲ್ ಗ್ರೂಮಿಂಗ್ ಇದೆಯಲ್ಲ. ನಾನು ಇದನ್ನ ಸಾಧ್ಯವಾದಷ್ಟು ಜೂನಿಯರ್ ಅಂದ್ರೆ ಬಿಟ್ವೀನ್ 9th standard 12th standard ಅಂತ ಅನ್ಕೊಂತಿದ್ದೆ. ಮತ್ತೆ ನಮ್ಮ ಜೆ.ಸಿ. ಈಗೆಲ್ಲ ನಿಮ್ಗೆಲ್ಲ ಬಿಸ್ನೆಸ್ ಎಟಿಕ್ಯೂಟ್ಸ್, ಪ್ರೊಫೆಷನಲ್ ಎಟಿಕ್ಯೂಟ್ಸ್ ಸಾಧ್ಯದಷ್ಟು, ಎಸ್ಪೆಷಲಿ ಟ್ರೈನರ್ ಆದವರು, ಪ್ರೊಫೆಷನಲ್ ಬಿಸ್ನೆಸ್ ಅವರು ಪ್ರಾಕ್ಟೀಸ್ ಮಾಡ. ಈ ಡೈನಿಂಗ್ ಎಟಿಕ್ಯೂಟ್ಸ್ ಬಂದಾಗ ಭಾರತೀಯ ಸಮಾಜದಲ್ಲಿ ನಾವು ಇನ್ಸ್ಟಿಂಕ್ಟಿವ್ ಆಗಿ, ಇಂಪಲ್ಸಿವ್ ಆಗಿ ವರ್ತಿಸ್ತೀವಿ. ಏನಪ್ಪಾ ಅಂದ್ರೆ, ನಮ್ಗೆಲ್ಲೋ ಹೋಗ್ಬೇಕು ಅರ್ಜೆಂಟ್, ಈಗ ಊಟ ಮಾಡ್ಬೇಕು, ಅಲ್ಲಿ ಊಟಕ್ಕೆ ಇದೆ, ಫಸ್ಟ್ ಊಟ ಮಾಡ್ಕೊಂಡು ಹೋಗೋಣ. ಯಾರ್ ಮೈ ಮೇಲೆ ಬೀಳ್ತೀವಿ, ಯಾರ್ ಬಟ್ಟೆ ಕೊಳೆ ಆಗ್ತಿದೆ. ಸರ್, ನಿಮ್ ಪ್ರಶ್ನೆಗೆ ನಾನು ಮಾತಾಡ್ತಿರೋದು ಸರಿ ಅಂತ ಅನಿಸ್ತೀಯಾ ಅಥವಾ ಬೇರೆ ಈ ಪ್ರಶ್ನೆ? ಯಾಕಂದ್ರೆ ಮಧ್ಯದಲ್ಲಿ ಮಾತಾಡಿ ಸರ್, ಪ್ಲೀಸ್.
Yes, you're right, sir. You're right at that track. ನಿಮ್ ಪಾಯಿಂಟ್ Same question. ಸೊ ನಾವು ಇನ್ಸ್ಟಿಂಕ್ಟಿವ್ ಆಕ್ಚುಲ್ ಆಗಿ ಈ ಗ್ರೂಮಿಂಗ್ ವಾಸ್ಟ್ ಸಬ್ಜೆಕ್ಟ್. ಪ್ರತಿದಿನ ಪ್ರತಿನಿತ್ಯ ನಮ್ಮನ್ನ ನಾವು ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ಓವರ್ ಆಲ್ ಮೇಜರ್ ಏರಿಯಾ ಏನಪ್ಪ ಅಂದ್ರೆ ಅಪಿಯರೆನ್ಸ್, ಎಟಿಕ್ವೇಟ್ಸ್ ಆಸ್ ವೆಲ್ ಆಸ್ ಕ್ಲೀನೆಸ್, ಈ 3 ಏರಿಯಾಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ನಿನ್ನೆ ನಾನು 2 ಸರಿ ಸ್ನಾನ ಮಾಡಿದ ಮಾತ್ರಕ್ಕೆ ಇವತ್ತು ನಾನು ತುಂಬಾ ಶುದ್ಧವಾಗಿದ್ದೀನಿ ಅನ್ನೋ ತರ ಅಲ್ಲ. ಹಂಗ ಡೈನಿಂಗ್ ಎಟಿಕ್ವೇಟ್ಸ್ ಕೂಡ ಸಾಮಾನ್ಯವಾಗಿ ಡೈನಿಂಗ್ ಎಟಿಕ್ವೇಟ್ಸ್ ಅಂದಾಗ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಚೈನೀಸ್ ಡೈನಿಂಗ್ ಎಟಿಕ್ವೇಟ್ಸ್ ಬೇರೆ ಇರುತ್ತೆ, ಇಂಡಿಯನ್ ಡೈನಿಂಗ್ ಎಟಿಕ್ಯೂಟ್ಸ್ ಬೇರೆ ಇರ್ತದೆ. ಈಗ ನಾವು ಕೈಲಿ ಊಟ ಮಾಡುವಂತ ಅಭ್ಯಾಸ, ಚೈನೀಸು ಸ್ಟಿಕ್ ನ ದೇ ವಿಲ್ ಯೂಸ್. ಓಕೆ, ಅಂಡ್ ನಮ್ಮ ಭಾರತೀಯ ಸಮಾಜದಲ್ಲಿ ಇವಾಗ ಹಾಲಿವುಡ್ ಬಾಲಿವುಡ್ ಸ್ಟೈಲ್ ಅಲ್ಲಿ ಟೇಬಲ್ ಮ್ಯಾನರ್ಸ್ ನ ನಾವು ಫಾಲೋ ಮಾಡ್ತಿದೀವಿ. ಅಪಾರ್ಟ್ ಫ್ರಮ್ ಟೇಬಲ್ ಮ್ಯಾನರ್ಸ್, ಬೇಸಿಕ್ ಡೈನಿಂಗ್ ಎಟಿಕ್ಯೂಟ್ಸ್ ಅಂತಂದಾಗ ಮ್ಯಾನೇಜಿಂಗ್ ಅವರ್ ಸೆಲ್ಫ್ ಇನ್ ದ ಡೈನಿಂಗ್ ಹಾಲ್, ನಾಟ್ ಗಿವಿಂಗ್ ಟ್ರಬಲ್ ಟು ದ ಅಸ್ ವೆರಿ ಇಂಪಾರ್ಟೆಂಟ್. ನುಗ್ಲು ಊಟ ಅವಶ್ಯಕತೆ, ಅದು ಅದನ್ನ ಇನ್ಸ್ಟಿಂಕ್ಟಿವ್ ಆಗಿ ಇಂಪಲ್ಸಿವ್ ಆಗಿ ಮಾಡ್ಬೇಕಾದಂತ ಅವಶ್ಯಕತೆ. ಸೋಷಿಯಲ್ ಅವೇರ್ನೆಸ್, ಈ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಗ್ರೂಮಿಂಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದ್ ಮಾಡ್ತದೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಲ್ಲಿ ಸೋಷಿಯಲ್ ಅವೇರ್ನೆಸ್, ಸೋಷಿಯಲ್ ಬಿಹೇವಿಯರ್, ನಾನು ನನ್ನ ಬಗ್ಗೆ ಎಷ್ಟೇ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೋದು, ನನ್ನ ಸೆಲ್ಫ್ ಇಮೇಜ್ ಚೆನ್ನಾಗಿರ್ಬೋದು, ನನ್ನನ್ನು ನಾನು ಎಷ್ಟೇ ಚೆನ್ನಾಗಿ ಕ್ಯಾರಿ ಮಾಡ್ಕೋಬಹುದು ಆಸ್ ಎನ್ ಇಂಡಿವಿಜುವಲ್. ಬಟ್ ಸಾಮಾಜಿಕ ಸ್ತರದಲ್ಲಿ 4 ಜನಗಳ ಜೊತೆ ನಾವು ವ್ಯವಹರಿಸಬೇಕಾದಾಗ ವಿ ನೀಡ್ ಟೇಕ್ ಎಂಪಥೆಟಿಕ್ ಆಗಿ ಬೇರೆಯವ್ರನ್ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವ್ರ ಬಿಹೇವಿಯರ್, ನನ್ನ ಬಿಹೇವಿಯರ್ ಸಹ ಕೆಲವೊಮ್ಮೆ ಜಸ್ಟ್ ನನ್ನ ಕೈ ತಾಗ್ಬೋದು. ನಾವು ಹಾಲ್ಗೆ ಬೇಸಿಕ್ಸ್ ಅಲ್ಲಿ ಎಲ್ಲರೂ JCIಗಳೇ, ನಾವು ಗಂಡಸರು ಹೆಂಗಸರು ಎಲ್ಲ ಒಟ್ಟಿಗೆ ಹೋಗ್ಬೇಕಾದ್ರೆ ನಮ್ ಫ್ರೆಂಡ್ಸೇ ಇರ್ಬೋದು ಅವರು, ಬಟ್ ಸೋಷಿಯಲ್ ಅಟ್ಮಾಸ್ಫಿಯರ್ ಅಲ್ಲಿ ವಿ ಕಾಂಟ್ ಈಚ್ ಅದರ್. ಮತ್ತೆ ನಾವು ಕೆಲವೊಮ್ಮೆ ಕೈಯಲ್ಲಿ ನಾವು ಭಾರತೀಯ ಪರಂಪರೆಯಲ್ಲಿ ಊಟ ಮಾಡೋದ್ರಿಂದ ನಮ್ಮ ಕೈನ ಕೆಲವೊಮ್ಮೆ ನಾವು ಇದೆಲ್ಲ ಆಗತ್ತೆ, ಸನ್ನಿವೇಶಗಳು ಮದುವೆಗಳೆಲ್ಲ ಆಗತ್ತೆ, ಮತ್ತೆ ನಮ್ಮ ಸಮಾರಂಭಗಳು. ಸೊ ಈ ಸನ್ನಿವೇಶದಲ್ಲಿ ಸಾಧ್ಯದಷ್ಟು ಅವೇರ್ನೆಸ್, ಸ್ವಯಂ ಮೇಲೆ ಪ್ರಜ್ಞಾಪೂರ್ವಕವಾಗಿರೋದು, ಸ್ವಯಂ ಪ್ರಜ್ಞೆ, ಸ್ಪಾಂಟೇನಿಯಸ್ ಆಗಿ, ಅದು ತುಂಬಾ ಇದು ಸಾಧ್ಯ. ಇದು ಇನ್ನರ್ ಸೆನ್ಸ್, ನಮ್ಮ ಮೈಂಡ್ ನ ನಾವು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಈ NLP, ಇಮೋಷನಲ್ ಇಂಟೆಲಿಜೆನ್ಸ್ ಆಸ್ ವೆಲ್ ಆಸ್ ಸೋಷಿಯಲ್ ಬಿಹೇವಿಯರ್ಸ್, ಇದೆಲ್ಲ ಒಂದೊಂದು ಟಾಪಿಕ್ ಗಳಾಗಿ ಒಂದೊಂದು ಐಡಿಯಾ ಬಂದಿರುತ್ತೆ. ಹೋಪ್ ನಾನು ನಿಮ್ ಪಾಯಿಂಟ್ ನ ಅಡ್ರೆಸ್ ಮಾಡಿದೆ ಅನ್ಕೋತೀನಿ. ಇನ್ನೇನಾದ್ರೂ ಇದ್ರೆ ಕೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಪರ್ಸನಲ್ ಗ್ರೂಮಿಂಗ್ ಹ್ಯಾಬಿಟ್ಸ್ ಇದೆಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫರ್ ಆಗ್ತಿರ್ತದೆ. ಬಿಕಾಸ್ ಎನಿ ಕೈಂಡ್ ಆಫ್ ಪರ್ಸನಾಲಿಟಿ ವಿಚ್ ವಿಲ್ ಗೆಟ್ ಬಿಲ್ಟ್ ಅಪ್ ಬೈ ಎಜುಕೇಶನ್, ಎಕ್ಸ್ಪೀರಿಯನ್ಸ್ ಅಂಡ್ ಎನ್ವೈರನ್ಮೆಂಟ್. ಸಾಮಾನ್ಯ ನಾವು ಒಂದು ಹೊಸ ಸಂದರ್ಭಕ್ಕೆ, ಒಂದು ಹೊಸ ಸಪೋಸ್ ಈಗ ನಾನೇ ಒಬ್ಬ ಫ್ರೆಶರ್, ಈಗ ತಾನೇ ಓದ್ ಮುಗಿಸ್ತೀನಿ, ಕೆಲ್ಸಕ್ಕೆ ಸೇರ್ಕೊತಿದ್ದೀನಿ, ಗ್ರೂಮಿಂಗ್ ಅನ್ನೋದ್ರ ಬಗ್ಗೆ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ when we are inducting an MBA, we will give of grooming, but at that time I understand theoretically. ಆದ್ರೆ ಡ್ರೆಸ್ಸಿಂಗ್ ಅನ್ನೋ ವಿಚಾರ ಬಂದಾಗ ಬೇರೆಯವ್ರನ್ನ ನೋಡಿ ಮೋಸ್ಟ್ ಆಫ್ ದ ಟೈಮ್ ಸೋಷಿಯಲ್ ಇನ್ಫ್ಲುಯೆನ್ಸ್ ಲೈಕ್ ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ಬೋದು, ಸಿನಿಮ್ಯಾಟಿಕ್ ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರುವಂತ ಫ್ರೆಂಡ್ ಸರ್ಕಲ್, ನಾನು ಯಾವ ಇದ್ರಲ್ಲಿ ಅಲ್ಲಿ ತಕ್ಕ ಡ್ರೆಸ್ಸಿಂಗ್ ಅಲ್ಲಿ ನಾವು ವೇರಿಯೇಷನ್ ಚೇಂಜಸ್ ತರ್ತೀವಿ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ 20-22 ನಾನು ನನ್ನದೇ ಆದ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿರ್ತೀನಿ. ನನ್ನ ಕಾನ್ಶಿಯಸ್, ನನ್ನ ಪ್ರಜ್ಞೆ ಆ ಎನ್ವೈರನ್ಮೆಂಟ್ ಇರ್ತದೆ. ಆಲ್ ಆಫ್ ಎ ಸಡನ್ ಜಸ್ಟ್ ನನ್ನ ಅಪಿಯರೆನ್ಸ್ ಬಂದಾಗ ನನ್ನ ಬಟ್ಟೆ, ನನ್ನ ಡ್ರೆಸ್ಸಿಂಗ್ ಸೆನ್ಸ್, ನನ್ನ ಡ್ರೆಸ್ ಕಣ್ಣಿಗೆ ಚೆನ್ನಾಗಿ ಕಾಣಿಸುವಂತದ್ದು, ಬ್ರಾಂಡೆಡ್, ತುಂಬಾ ಕಾಸ್ಟ್ಲಿ ಆದದ್ದು, ಮತ್ತೆ ಕಲರ್ಸ್, ಇದಿಷ್ಟು ಹಾಕೊಂಡ್ರೆ ನಾನು ಗ್ರೂಮ್ ಆದೆ, ನನ್ನ ಪರ್ಸನಾಲಿಟಿ ಅಂತ ಹೇಳಕ್ ಬರಲ್ಲ. It's a day-to-day practice and habit that we have to cultivate within ourselves. ಏನಂತಂದ್ರೆ ನಾನು ಈಗ ವ್ಯಾನುಸನ್ ಶರ್ಟ್ ಕೊಂಡು ಬ್ಲೇಸರ್ ಸೂಟ್ ಹಾಕೊಂಡು ಕೂಡ ಅದನ್ನ ಕ್ಯಾರಿ ಮಾಡ್ತಿರ್ಬೇಕು ನನಗೆ, ಮತ್ತೆ ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಮಾಡೋದು ಗೊತ್ತಿರ್ಬೇಕು. ಸೊ ಈಗ ಜಸ್ಟ್ ಒಂದು ಹಿಂಟ್ ಹಾಕ್ಕೊಡ್ತೀನಿ, ಇಟ್ ಇಸ್ ಅ ಪ್ರಾಕ್ಟೀಸ್ ಆನ್ ಎ ಡೈಲಿ ಬೇಸಿಸ್. ಮತ್ತೆ 1.5 hour ಒನ್ ಡೇಲಿ ಗ್ರೂಮಿಂಗ್ ಎಲ್ಲ ನಾವು ಕಲಿಯಕ್ ಆಗಲ್ಲ, ಪ್ರಾಕ್ಟೀಸ್ ಆಗ್ಬೇಕು. ನೆಕ್ಸ್ಟ್ ಏನಾದ್ರು ಬೇರೆ ಕ್ವೆಶ್ಚನ್ಸ್? ಹಲೋ ಸರ್. ಹಾ, ಬೇರೆ ಯಾರ್ದು ಪ್ರಶ್ನೆಗಳು ಇಲ್ಲ ಇಲ್ಲ. ಹಾ, ಯಾರಾದ್ರೂ ಪ್ರಶ್ನೆಗಳು? I have discussed the basics of grooming. That is
ಯು ಕ್ಯಾನ್ ಕಂಟಿನ್ಯೂ ರಾಜೀವ್ ಸರ್, ಯಾರ್ದು ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಓಕೆ, ಸೊ ಇನ್ ಆಕ್ಚುಲ್ ಲೆಟ್ ಮಿ ಸಮರೈಸ್. ಏನಂತಂದ್ರೆ ಪರ್ಸನಲ್ ಗ್ರೂಮಿಂಗ್ ಅಂತ ಬಂದಾಗ, human being as a professional entity, I am a package. I am product of my own inner experiences, inner sense, as well as the time and effort what I put across to the habituation of my practices to carry myself and present myself to the outer world. This is one point. The second point is I love myself. I have an idea about my own personality according to my education, experience, and my environment which I have grown in. For I need to see, I am an Indian. ನಾನ್ ಗ್ರೂಮಿಂಗ್ ಅಂತ ಬಂದಾಗ ಇಂಡಿಯಾದಲ್ಲಿ ಅಮೆರಿಕನ್ ತರ ಡ್ರೆಸ್ ಮಾಡ್ಕೊಳಕ್ ಆಗಲ್ಲ, ಮಾಡ್ಕೋಬಹುದು, ಬಟ್ ಆಗುತ್ತೆ, ಹಾಸ್ಯಾಸ್ಪದಕ್ಕಾಗುತ್ತೆ. ಅದರರ್ಥ ನಾನು ಕುರ್ತಾ ಹಾಕೊಂಡು ಕಚ್ಚೆ ಹಾಕೊಂಡು ಓಡ್ಕೊಂತ ಹೇಳ್ತೀನಿ. ಟೇಕಿಂಗ್ ಒನ್ ಪಾಯಿಂಟ್ ಆಸ್ ಲೆಕ್ಸಿಂಗ್ ಓನ್ಲಿ ಒನ್ ಪಾಯಿಂಟ್ ಅಂತ ಓದಿದ್ದೀನಿ. ಐ ಡೋಂಟ್ ವಾಂಟ್ ಟು ಅಡ್ರೆಸ್ ಅದರ್ ಥಿಂಗ್ಸ್. ಸೊ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಈಗ ಸಾಮಾನ್ಯವಾಗಿ ನಾವು ಎಸ್ಪೆಷಲಿ ಭಾರತೀಯರು, ಇದು ನನಗೆ ಖುಷಿ ಕೊಡದೇ ಇರುವಂತ ವಿಚಾರ, ನಾನು ಈ ತರ ಹೇಳ್ತಾ ಇರೋದಕ್ಕೆ, ಅನುಕರಣೀಯವಾದಂತ ಸಾಮಾಜಿಕ ವರ್ತನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇಮಿಟೇಟ್ ಆಲ್ವೇಸ್ ದ ವೆಸ್ಟರ್ನ್ ಪೀಪಲ್. ಒಂದು ಕಾಲದಲ್ಲಿ ಸ್ವದೇಶಿ ಬಟನ್ ನಾವು ತುಂಬಾ ಪ್ರೀತಿಯಿಂದ ಅದನ್ನ ಸ್ವದೇಶಿ ಚಳುವಳಿನೇ ನಡೀತಿತ್ತು. ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧಿ ಆಗ್ಬೋದು ಅಥವಾ ಬೇರೆ ನಾಯಕರಾಗ್ಬೋದು, ಬ್ರಿಟಿಷ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕ್ಲಾತ್ಸ್ ನ ನಾವು ಯಾರು ಅದನ್ನ ಬ್ಯಾನ್ ಮಾಡ್ತಾರೆ, ಯಾರು ಅದನ್ನ ಯೂಸ್ ಮಾಡಲ್ಲ ಅಂತವ್ರಿಗೆ ತುಂಬಾ ಗೌರವ ಸಿಕ್ತಿತ್ತು. ಆದ್ರೆ ಈಗ ಬ್ರ್ಯಾಂಡ್ ಮತ್ತೆ ರೆಡಿಮೇಡ್ ಅನ್ನೋದಕ್ಕೆ ನಾನು ಅದಕ್ಕೆ ಅಗೇನ್ಸ್ಟ್ ಅಲ್ಲ. ಆದ್ರೆ ಬಟ್ ಕೂಡ ಇವಾಗ ನಾವು ಶೆಕೆ ಅಂತ ಸ್ಥಿತಿಲಿ ಪೀಸ್ ಹಾಕೊಳ್ಳುವಂತದ್ದು ಇಟ್ ಈಸ್ ನಾಟ್ ಎ ಸೂಟಬಲ್ ಥಿಂಗ್. ಮತ್ತೆ ತುಂಬಾ ಚಳಿ ಇದೆ ನಾನು ಸಿಂಪಲ್ ಇರಬೇಕು ಅಂತ ಜಸ್ಟ್ ಒಂದು ಶರ್ಟ್ ಒಂದು ಪ್ಯಾಂಟ್ ಹಾಕೊಳ್ಳುವಂತದ್ದು, ದಿಸ್ ಇಸ್ ನಾಟ್ ಕೈಂಡ್ ಆಫ್ ವಿಸ್ಡಮ್ ಆರ್ ಇಂಟೆಲಿಜೆನ್ಸ್ ಐ ಕ್ಯಾನ್ ಸೇ. ದ ಸೇಮ್ ಡೇ ನಾನು ಅಪ್ಗ್ರೇಡ್ ಆಗ್ಬೇಕು, ನನ್ ಗ್ರೂಮಿಂಗ್ ಮತ್ತೆ ಎಟಿಕೆಟ್ಸ್ ಚೆನ್ನಾಗಿರ್ಬೇಕಾ, ಮಾಲ್ ಸಂಸ್ಕೃತಿ ಅಂತ ಕೇಳಬೇಕು. ಸಾಮಾನ್ಯವಾಗಿ ಇವಾಗ ಏನಾಗಿದೆ, ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಇದೆಲ್ಲ ಬಂದಾಗ ನಾವು ಬಂದಿರುವಾಗ ಐ ಆಮ್ ನಾಟ್ ಅಗೇನ್ಸ್ಟ್, ದಿಸ್ ಇಸ್ ಬಿಸ್ನೆಸ್. ಬಟ್ when it comes to habits, practicing the things that are good for ourselves and for others who are living within our circumstances as well as situation, either it might be in personal situations or in professional situations, everyone will be observing us every moment. So what I wear, how I behave, what kind of cultural practices I have, what kind of etiquettes I practice with my day-to-day situation, this all matters a lot. ಸೊ ವಿಚಾರ ಬಂದಾಗ ಪರ್ಸನಲ್ ಗ್ರೂಮಿಂಗ್ ಅಲ್ಲಿ ಬೇಸಿಕ್ ಥಿಂಗ್ ನಾವು ಮಾತಾಡಿದ್ದು ಹೈಜಿನಿಕ್ ಕ್ಲೀನ್ನೆಸ್ ಮೇಂಟೈನ್ ಮಾಡೋಂಥದ್ದು. ಕೆಲವರು ಏನಂತಂದ್ರೆ ದಿನದಲ್ಲಿ ಒಂದ್ಸರಿ ಸ್ನಾನ ಮಾಡುವಂತ ಇರ್ತದೆ. ಸ್ನಾನ ಮಾಡುವಂತದ್ದು ಬೇರೆಯವ್ರಿಗೋಸ್ಕರ ಅಲ್ಲ. ನಾವೀಗ ಹೊರಗಡೆ ಕೆಲಸ ಮಾಡ್ತೀವಿ, ಪೊಲ್ಯೂಷನ್ ಇರ್ತದೆ, ಏರ್ ಅಲ್ಲಿ ವೆಹಿಕಲ್ ಸ್ಮೋಕ್ ಇರ್ಬೋದು, ಅಥವಾ ಸಾಕಷ್ಟು ಎನ್ವೈರನ್ಮೆಂಟಲ್ ಅಲ್ಲಿ ನಾವು ಮನೆಗೆ ಬಂದಾಗ ನಮ್ಮನೆಲ್ಲರೂ ಕೂಡ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಕೋಬೇಕಲ್ವಾ, ನಮ್ಮನೆಲ್ಲರಿಗೂ ಒಂದು ಪ್ಲೆಸೆಂಟ್ ಫೀಲಿಂಗ್ ಕೊಡ್ಬೇಕಲ್ವಾ. ಹೆಂಡತಿನೇ ಇರ್ಬೋದು, ಗಂಡನೇ ಇರ್ಬೋದು, ಹೆಂಗೆಂಗೋ ಇರಕ್ಕಾಗಲ್ಲ ಅಲ್ವಾ. ನಾನು ಇಲ್ಲಿ ಉದಾಹರಣೆಗಳನ್ನ ಹೇಳಕ್ ಹೋಗೋದಿಲ್ಲ. ಸಾಮಾನ್ಯವಾಗಿ ಭಾರತೀಯ ಸಮಾಜದಲ್ಲಿ ಮನೆಗಳನ್ನ ನೋಡಿದ್ವಿ, ಹೊರಗಡೆ ಹೋಗ್ಬೇಕಾದ್ರೆ ನಾವು ನಮ್ಮನ್ನ ಅತ್ಯಂತ ವಿಭಿನ್ನ ತುಂಬಾ ಚೆನ್ನಾಗಿ ನಾವು ನಮ್ಮನ್ನ ಏನು ಮೇಕಪ್ ಅಥವಾ ನಮ್ಮನ್ನ ನಾವು ಒಂದು ತಯಾರಿ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಮನೆ ಒಳಗಡೆ ಟೇಕನ್ ಫಾರ್ ಗ್ರಾಂಟೆಡ್ ಇರ್ತೀವಿ. ಅದರರ್ಥ ಮನೆ ಒಳಗಡೆ ಎಲ್ಲ ರೇಷ್ಮೆ ಹಾಕೊಂಡಿರ್ಬೇಕು, 3 ಪೀಸ್ ಸೂಟ್ ಹಾಕೊಂಡಿರ್ಬೇಕು ಅಂತಿಲ್ಲ. ಕ್ಲೀನ್ಲಿನೆಸ್ ನಮ್ಮ ಬಿಹೇವಿಯರ್, how we speak, it is not kind only for JCIs or professionals, for all the human beings we need to have this kind of etiquettes. ಕೈ ಮುಗಿಯೋ ಅಂತ ಇದ್ದಾಗ ಹೊರಗಡೆ ಅವ್ರಿಗೆ ಮಾತ್ರ ಕೈ ಮುಗಿಬೇಕು ಅಂತ ಅವಶ್ಯಕತೆ ಅನ್ನೋದಿಲ್ಲ. ನಾಯಿಗೆ ನಾನು ಬೆಳಿಗ್ಗೆ ಒಂದು ದುಷ್ಟಾಚಾರವಾದ ನಮಸ್ಕಾರ ಆಗಿದ್ರು, ಗ್ರೀಟಿಂಗ್ ಆಗಿ ನಮಸ್ಕಾರ ಅಂತ ನಗ್ತಾ ಮುಗುಳ್ ನಗೆಯಲ್ಲಿ ಕೈ ಜೋಡಿಸಿ ನಗ್ದಾಗ ಅದು ಕೊಡೋಂತ ಮಜಾನೆ, ಕೊಡೋಂತ ಇಂಪ್ರೆಷನ್, ಫೀಲಿಂಗ್ ಇಂಪಾರ್ಟೆಂಟ್ ಅನ್ನೋದು ಬರ್ತದೆ. ನನ್ನ ತಂಗಿಗೆ
ಅಥವಾ ನನ್ನ ತಮ್ಮನ್ಗೆ ಅವ್ರ ಮನೆಗೆ ನಾನು ಹೋದ ನಾನು ಕೈ ಎತ್ತಿದ್ರಿಂದ ದಿಸ್ ಇಸ್ ಒನ್ ಮೋರ್ ಎಟಿಕ್ವೇಟ್. ನಾನು ಕೈ ಮುಗಿದು ನಮಸ್ಕಾರ ಅಂತಂದಾಗ ಗಾಡ್ ಲಿವ್ಸ್ ಇನ್ ದ ಹ್ಯೂಮನ್ ಬೀಯಿಂಗ್. The human being, my brother, I can't take her. I need not to take him as a grand personality in life. ಅವನಿಗೆ ನಾನು ಒಂದು ಕೈ ಮುಗಿದಾಗ ನನ್ನ ತಮ್ಮನ್ಗಿರ್ಬೋದು ಕೈ ಮುಗಿದ ಅವನಿಗೆ ನಾವು ಕೊಡೋ ಒಂದು ಇಂಪ್ರೆಷನ್, ಒಂದು ಫೀಲಿಂಗ್, ಆ ಮೊಮೆಂಟ್ ಅಲ್ಲಿ ನಾವು ಕೊಡುವಂತ ಫೀಲಿಂಗ್ ತುಂಬಾ ಅದರ ಮಜಾನೇ ಬೇರೆ. ಹಾಗೇನೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ನಾವು ಒಂದು ಉನ್ನತವಾದ ಹುದ್ದೆಲಿ ಇರ್ತೀವಿ, ಮ್ಯಾನೇಜರ್ ಆಗಿರ್ತೀವಿ, ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಮ್ಮ ಸಬಾರ್ಡಿನೇಟ್ಸ್, ನಮ್ಮ ಟೀಮ್ ಮೇಟ್ಸ್ ನಮ್ಮನ್ನ ಫಸ್ಟ್ ವಿಶ್ ಮಾಡ್ಬೇಕು. ಈಗ ಬಿಡಿ ಕೆಲವರು ಹಲೋ ಹಾಯ್ ಅಂತ ಹೇಳ್ತಾರೆ, ಶಿಷ್ಟಾಚಾರಕ್ಕೆ ತುಂಬಾ ಮೆಕ್ಯಾನಿಕಲ್ ಆಗಿ ಹೇಳ್ತಾರೆ. ಈ ಪರ್ಸನಲ್ ಗ್ರೂಮಿಂಗ್ ಅನ್ನೋ ವಿಚಾರ ಬಂದಾಗ ಅಪಿಯರೆನ್ಸ್ ಇರೋ, ಹೈಜಿನಿಕ್ ಹ್ಯಾಬಿಟ್ಸ್ ಇರ್ಬೋದು, ಎಟಿಕ್ಯೂಟ್ಸ್ ಇರ್ಬೋದು, ಜಸ್ಟ್ ಮೆಕ್ಯಾನಿಕಲ್ ಅಲ್ಲ. ವಿ ಆರ್ ಅಲೈವ್, ನಾವು ಜೀವಂತವಾಗಿದೀವಿ. ಪ್ರತಿ ಕ್ಷಣನೂ ಪ್ರತಿ ನಿಮಿಷನೂ ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವು ಸ್ಪಂದಿಸ್ತಾ ಇದೀವಿ ಅನ್ನೋದನ್ನ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುವಂತ ಕ್ರಿಯೆಗಳಿವೆ. ಹೋಪ್ ಐ ಆಮ್ ಅಡ್ರೆಸಿಂಗ್ ಯುವರ್ ಪಾಯಿಂಟ್ ಸರ್. ರೇಣುಕಾನಂದ್ ಸರ್ ಇದೀರಾ? ಹಲೋ ಹಲೋ, one second. Yeah, I'm unmuted my mic. Yes, yes. Thank you. You have given a wonderful detail about that one. Suppose ಇನ್ನು ಟೈಮ್ ಇದ್ರೆ, ಹೋಸ್ಟ್ ಟೈಮ್ ಇದ್ರೆ ನಾನು ಕ್ವಶನ್ ಬಂದು ಒಂದೆರಡು ಪ್ರಶ್ನೆಗಳು ಕೇಳ್ಬೋದಾ ಪ್ರವೀಣ್ ಸರ್? ಕೇಳಿ ಸರ್, ಕೇಳಿ ಸರ್. ಇನ್ನು 15 ನಿಮಿಷ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತಿದ್ರಿ. ಪ್ಲೀಸ್ ಎಜುಕೇಟ್ ಅಸ್. ಫಾರ್ಮಲ್ ಡ್ರೆಸ್ ಕೋಡ್ ಅಂದ್ರೆ ಹೇಗಿರ್ಬೇಕು? ಪ್ಯಾಂಟ್ ಕಲರ್ ಹೇಗೆ, ಶರ್ಟ್ ಕಲರ್ ಹೇಗೆ, ಲೈಕ್ ದಟ್. ಗಿವ್ ಸಮ್ ಟಿಪ್ಸ್ ಟು ಅವರ್ ಮೆಂಬರ್ಸ್. ಯಾ, ಅಂಡ್ ಟೈ ಹೇಗಿರ್ಬೇಕು, ಟೈ ಲೆಂತ್ ಏನಿರ್ಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಸರ್ ಪ್ಲೀಸ್. ಸರ್, ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ, ನನಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್. ನಾನು ನನ್ನ ಕೆರಿಯರ್ ನ ಶುರು ಮಾಡೋದು ನನ್ನ ಟ್ರೈನರ್, ನಾನು ಬ್ಯಾಕ್ ಗ್ರೌಂಡ್ ನಿಂದ ಬಂದಂತವನು. ನನಗೆ ಫಸ್ಟ್ ಕೊಟ್ಟಿದ್ದೆ ಗ್ರೂಮಿಂಗ್. ಓಕೆ, ಸೊ ಆತ ಹೇಳ್ತಿರ್ತಿದ್ದ ಒಂದು ನೀವ್ ಹೇಳೋದಲ್ಲ ಯಾವ ತರ ಡ್ರೆಸ್ ಅಂತ ಹೇಳ್ತಿದ್ವಲ್ಲ, ಆ ಸಮಯದಲ್ಲಿ ಬ್ಯಾಂಗ್ಳೂರಲ್ಲಿ ಪ್ಯಾನ್ ಅಮೆರಿಕಾ ಅನ್ನೋದು ತುಂಬಾ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್. ಸಾಮಾನ್ಯ ಪ್ಯಾನ್ ಅಮೆರಿಕಾನ, ವ್ಯಾನ್, ಲೂಯಿ ಫಿಲಿಪ್ ಇಟ್ಕೊಂಡು ಬರ್ತಿದ್ದೆ. ನನ್ ಟ್ರೈನರ್ ಮಂಗಳೂರವನು. ಆತ ಅಲ್ಲಿ ಬ್ಯಾಂಕ್ ನಾವು ಕೆಲಸ ಮಾಡೋದಿರ್ಬೇಕು. ಅವನ್ ಏನ್ ಹೇಳ್ಕೊಡ್ತಿದ್ದಂತೆ, ನೋಡಪ್ಪ, ಇದು ನಿನ್ನ ಹಣಕಾಸಿಗೆ ತಕ್ಕಂತೆ ನೀನು ನಿನ್ನ ತುಂಬಾ ಚೆನ್ನಾಗಿ ನಿನ್ನ ಮುಂದೆ ಪ್ರದರ್ಶಿಸ್ಕೋಬೇಕು. ದರ್ ಇಸ್ ಅ ಟೂ ಥಿಂಗ್ಸ್, ಒನ್ ಇಸ್ ಗುಡ್ ಅಂಡ್ ಒನ್ ಇಸ್ ಶೋ ಲೈಫ್ ಅಂತಿದ್ದ. ಪರ್ಸನಾಲಿಟಿ, ನಾವು ನಮ್ಮ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಪರ್ಸನಲ್ ಗ್ರೂಮಿಂಗ್ ಅನ್ನೋ ವಿಷಯದಲ್ಲಿ ನಮ್ಮ ಇಮೇಜ್ ಮತ್ತೆ ದ ಪರ್ಸೆಪ್ಷನ್ ಆಫ್ ಅದರ್ಸ್, ಇದೆರಡನ್ನು ಒಂದೇ ರೀತಿಯಲ್ಲಿ ಒಂದೇ ಸೇಮ್ ಪೇಜ್ ಅಲ್ಲಿ ಅಲೈದಕ್ಕೆ ನಾವು ಅತ್ಯಂತ ಕಾಸ್ಟ್ಲಿ ಬ್ರಾಂಡೆಡ್ ಡ್ರೆಸ್, ನಮ್ ಬ್ರ್ಯಾಂಡ್ ಯಾವ್ದು ಅಂತ ನೋಡೋದಕ್ಕೆ ಒಬ್ಬೊಬ್ರು ಕೆಲವು ಬ್ರ್ಯಾಂಡ್ ಇರೋರು ಬ್ರ್ಯಾಂಡ್ ಅಂತ ಇಟ್ ಈಸ್ ಕಾಂಟೆಂಟ್. ಆದ್ರೆ ನಮ್ಮಲ್ಲಿ ನಮ್ಮ ಕೈಗೆಟ್ಟಂತದ್ದು, ನಮ್ಮ ದಿನನಿತ್ಯ ಸಂಪಾದನೆಗೆ ಅಗತ್ಯತೆಗೆ ಮೀರದೇ ಇರುವಂತ ಹಣಕಾಸಿನ ವೆಚ್ಚದಲ್ಲಿ ಬೇಕಾದಂತದನ್ನ ಸ್ವಚ್ಛಾಗಿ ವಿಚಾರ ಬಂದಾಗ ನಾನು ಹೇಳ್ತೀನಿ, ಕಲರ್ಸ್ ಬೇಡ ಅಷ್ಟೇನೆ. ತುಂಬಾ ಚೆಕ್ಸ್ ಇರ್ತದೆ, ಪ್ರೊಫೆಷನಲ್ ಹಾಕೋಬಾರ್ದು. ಭಾರತೀಯರು, ಭಾರತೀಯ ಸಮಾಜ ಅನ್ನೋದಕ್ಕೆ ನಾನು ಒಬ್ಬ ತರಬೇತುದಾರನಾಗಿ ಇನ್ಯಾವುದೊಂದು ಪ್ರೊಫೆಷನಲ್ ಕಂಟೆಕ್ಸ್ಟ್ ಅಲ್ಲಿ ಮ್ಯಾನೇಜರ್ ಆಗಿ ನಾನು ನನ್ನ ಅಥಾರಿಟಿ ಇದೆ ಅನ್ನೋದಕ್ಕೋಸ್ಕರ ಕುರ್ತಾ ಪೈಜಾಮ ಹೊರಟೋಗ್ಬಿಡ್ಬೋದು ಆಗೋದು, ಅಥವಾ ಶೇರ್ವಾನಿ ಹಾಕೊಂಡು ಹೊರಟೋದು, ಅಥವಾ ಸಾಮಾನ್ಯವಾಗಿ ನಾವು ನಮ್ದಲ್ವಾ ಭಾರತೀಯ ಸಂಸ್ಕೃತಿ ಅಲ್ವಾ ಅಂತ ಪಂಚಾಯತಿಯಲ್ಲಿ ಹಾಕೊಂಡು ಹೋಗಲ್ಲ ಎಷ್ಟು ಜನ. ಸಿ, ಅಕಾರ್ಡಿಂಗ್ ಟು ದ ಕಂಫರ್ಟ್ಸ್ ನಾವು ಹಾಕೊಳ್ಳೋ ಡ್ರೆಸ್ ನಮಗ್ ಕಂಫರ್ಟ್ಸ್ ಕೊಡ್ಬೇಕು. ನಮ್ಮ ಪಾಕೆಟ್ ನ ಮ್ಯಾಚ್ ಮಾಡ್ಬೇಕು. ಅಂದ್ರೆ ನನ್ನ ಪಾಕೆಟ್ಗೆ ಅದು ಸರಿದೂಗುವಂತ, ಮತ್ತೆ 4 ಜನಕ್ಕೆ ಡಿಸ್ಟ್ರಾಕ್ಷನ್ ಕೂಡ ಆಗ್ಬಾರ್ದು, ಅಟ್ರಾಕ್ಷನ್ ಕೂಡ ಆಗ್ಬಾರ್ದು. ಅದು ಎನಿಥಿಂಗ್ ಫಾರ್ ಎನಿ ಜೆಂಡರ್, ಲೈಕ್ ಐದರ್ ಇಟ್ ಇಸ್ ಮೆನ್ ಆರ್ ವಿಮೆನ್. ನನ್ನ ಪ್ರೆಸೆನ್ಸ್, ನನ್ನ ಅಪಿಯರೆನ್ಸ್ ಬೇರೆಯವರಿಗೆ ಡಿಸ್ಟ್ರಾಕ್ಷನ್ ತರಬಾರ್ದು. ಇಟ್ ಶುಡ್ ಬಿ ನ್ಯೂಟ್ರಲ್. ಹೋಪ್ ಯು ಅಂಡರ್ಸ್ಟುಡ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಸರ್. ವಿಜುವಲ್ ಎಫೆಕ್ಟ್ ಕೊಡ್ಬೇಕಾಗತ್ತೆ. ಬಹುಶಃ ಯಾವ ತರ ಒಂದಿನ 2 ದಿನದ ವರ್ಕ್ಶಾಪ್ ಮಾಡಿ ಅವಾಗ ಫುಲ್ ಪ್ಲೇಜ್ ಟ್ರೈನಿಂಗ್ ಮಾಡಿ. ಆನ್ಲೈನ್ ಅಲ್ಲಿ
ಸಮಯದ ಸೀಮಿತ ಮತ್ತೆ ಏನು ಪಿಟಿಯಲ್ಲಿ ತೋರ್ಸೋದ್ರಿಂದ ಅಷ್ಟು ಇದಾಗೋದಿಲ್ಲ. ವಿ ಕ್ಯಾನ್ ಡೂ ಇಟ್ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು, ಗ್ರೂಮಿಂಗ್ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು, ಗ್ರೂಪ್ ಆಕ್ಟಿವಿಟೀಸ್ ಮಾಡ್ಬೋದು. ಹಲೋ ಎಸ್ ಸರ್. ಹಲೋ ಎಸ್ ಸರ್, ಯು ಆರ್ ಆಡಿಬಲ್. ಓಕೆ, ಇನ್ಯಾರಾದ್ರೂ ಕ್ವೆಶ್ಚನ್ ಕೇಳ್ಬೋದು ಅಥವಾ ಚಾಟ್ ಮಾಡ್ಬೋದು. ಐ ಮೀನ್ ಯು ಕ್ಯಾನ್ ಟೈಪ್ ಯುವರ್ ಕ್ವೆಶ್ಚನ್ಸ್ ಇಫ್ ಯು ಆರ್ Hello, sir. get into the audio mode. Yes. You can Someone is speaking. send it. Pardon me. Hello. Hello. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಹಾ, ಹೇಳಿ. JJC ಸುಬ್ರಹ್ಮಣ್ಯ ಅವರು ಹೇಳಿ. ಹಾ, ಹೇಳಿ ಹೇಳಿ. ಮ್ಯೂಟ್ ಮಾಡ್ಕೊಂಡ್ಬಿಟ್ರು ಸರ್. Hello. ಹಲೋ, ಹೇಳಿ. ಹೇಳಿ, Sir, ಕೇಳಿಸ್ತದೆ, ಹೇಳಿ. the training was very nice. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಅಪ್ರಿಸಿಯೇಷನ್. ರಾಜೀವ್ ಸರ್ ಬದಲು ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. Okay. ಸೊ ಎನಿ ಕ್ವಶನ್ಸ್? No, sir. ಹೇಳಿ. ಕ್ವೆಶ್ಚನ್ ಇದ್ರೆ ಕೇಳಿ. ನಿಮ್ಗೆ ಕೇಳಿಸ್ತದೆ, ನೀವು ಮಾತಾಡ್ತಿರೋದು ಕೇಳಿಸ್ತದೆ. ಹೇಳಿ, ನಿಮ್ಮ ಹೆಸರು ಹೇಳಿ. No, sir. I not have any questions. You don't have any questions? You can ask. No, sir. You have ರಾಜೀವ್ ಸರ್? ಹಾ, I'm there. ಎಸ್. ಕ್ವಶನ್ಸ್ ಇಲ್ಲ Okay. ಅನ್ಸುತ್ತೆ. ಹಾ, ಹಾಗೆ. okay. Let me wind up that. Let me summarize. Summary ಇದು ಒಂದು ಸ್ಲೈಡ್ ಗೆ ಬನ್ನಿ, ಲಾಸ್ಟ್ ಸ್ಲೈಡ್ ಗೆ. ಎಸ್ ಸರ್. So, dear participants, I know I have not done a great justice for this subject as this is online, and of course I was into UCA situation. Usually I don't use the slides of JCA India in the normal days of my training sessions, and at presently, with due to some technical disorders and technical conveniences which which are not having in the well equipped manner, I just take a privilege to summarize what we have learned today. The personal grooming is it is not inbuilt habit where we will habituate through practice and effort and understanding, studying on a daily basis according to the need of the hour as well as the need situation which we are into. Either it might be it is in professional environment, personal environment, social environment, or in an organizational environment. So the basics of personal grooming is all of, first thing is appearance, cleanliness, etiquette, and our way how we will carry our in all the three in balanced manner. Cleanliness, we have understood how to be there with a clean manner in our home as well as in our outer social environment, as well in the professional environment. The next thing is we are into the world as of now more under Western influences are in our dressing as well as our behaviors. We will get many study materials online to understand on grooming. So when it comes to appearance, dressing appropriate for the situation, the consequences which we will create an impact and impression with others, we will dress appropriately. And dressing for the occasion, the same dress which we wear for a marriage function, wear into an office or into college also. Of course, in college we have got nowadays we have got uniform system up to some colleges. They are coming in the B schools, with MBA also they come with the uniforms. That's better. Otherwise, when it comes to young generation, we need to carry ourselves when it comes to the dressing sense, not to provoke, either attracting or distracting. It shouldn't happen in our dressing sense. And carrying a positive body language. Most of the time, the verbal communication happens through our body rather than oral communication. Carrying our body languages in an open manner.
this is trustworthy. It will build and impact the other person to have a good kind of connection and rapport very easily. This is second thing. So next thing is etiquettes. Etiquettes we have learned through our education, environment, and experiences, which comes in the areas of personal etiquettes, professional etiquettes, business etiquettes, social etiquettes. Etiquettes ಅಂದ್ರೆ ಶಿಷ್ಟಾಚಾರ. ಸೊ ಪರ್ಸನಲ್ ಎಟಿಕ್ವಿಟ್ಸ್ ಅನ್ನೋ ವಿಚಾರ ಬಂದಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ವೈಯಕ್ತಿಕ ಶಿಷ್ಟಾಚಾರಗಳು ಮತ್ತೆ ಅವರ ಎಜುಕೇಶನ್, ವಿದ್ಯಾಭ್ಯಾಸ, ಅವರು ಬೆಳೆದಿರತಕ್ಕಂಥ ವಾತಾವರಣ, ಅವರ ಸಂಗ್ರಹಿತ ಅನುಭವ, ಇದ್ರ ಮೂಲಕ ಅವರ ಪರ್ಸನಲ್ ಎಟಿಕ್ವಿಟ್ಸ್ ಒಂದು ಪ್ಯಾಕೇಜ್. ಇಟ್ ಡಿಫರ್ಸ್, ದರ್ ಇಸ್ ರೆಸ್ಟ್ರಿಕ್ಷನ್ ಆನ್ ದಟ್. ಪ್ರೊಫೆಷನಲ್ ಎಟಿಕ್ವಿಟ್ಸ್ ಅಂದಾಗ ಇದು ಕಾಮನ್ ಆರ್ಡರ್ ಇರ್ತದೆ. Unless we have not practiced the kind of professional etiquette, organization structurally some kind of set of rules, might be it is in college or in volunteer action like GI, IST, DNI, whatever it is. Plus the professional business oriented organization, employer, ಇಲ್ಲಿ ಪ್ರೊಫೆಷನಲ್ ಎಟಿಕ್ವೆಟ್ಸ್ ನ ಒಂದು ಸ್ಟ್ಯಾಂಡರ್ಡ್ ಆಗಿ ಇರ್ತದೆ, ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಎಟಿಕ್ಸ್. ಬಿಸ್ನೆಸ್ ಎಟಿಕ್ವೆಟ್ಸ್ ಅಂತ once again here organizational business ethics ಇರ್ತದೆ, professional business etiquettes ಇರ್ತದೆ. ಜೊತೆಗೆ when it comes to, because this personal grooming is about communicating, building a rapport, building a connection with the other and with the social environment. For that situations, business etiquettes differs country to country, culture to culture. ಅಲ್ಲಿ ಪ್ರೊಫೆಷನಲ್ ಬಿಸ್ನೆಸ್ ಎಟಿಕ್ವೆಟ್ಸ್ ಇರ್ತದೆ. ಈಗ ನಾರ್ಮಲ್ ಆಗಿ ಆರ್ಇ ಸೆಕ್ಟರ್ ಅಲ್ಲಿರೋ ಬಿಸ್ನೆಸ್ ಎಟಿಕ್ಸ್ ಬೇರೆ, ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿರೋ ಬಿಸ್ನೆಸ್ ಎಟಿಕ್ಯೂಟ್ ಬೇರೆ. ಆ ಬಿಸ್ನೆಸ್ ಎಟಿಕ್ಸ್ ಅಲ್ಲಿ ಒಂದು ಇನ್ಸ್ಟೆನ್ಸ್ ಕೊಡ್ತೀನಿ. ಕೆಲವೊಮ್ಮೆ ಕೆಲವರು ಏಲಕ್ಕಿನ ಪೊಟ್ಟ ಕಟ್ಟು ವ್ಯಾಪಾರಿಗಳು ಇನ್ನೊಬ್ಬ ವ್ಯಾಪಾರಿಗೆ ಕಳಿಸ್ತಿರ್ತಾರೆ, ಕೆಲವರು ಕೇಸರಿನ ಕೊಡ್ತಿರ್ತಾರೆ. ದೀಸ್ ಆರ್ ಆಲ್ ಶಿಷ್ಟಾಚಾರ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಕೆಲವು ನನ್ನ ನೀವು ಕೇಳಿದ್ರೆ ನಾನು ಅದ್ರ ಬಗ್ಗೆ ಸ್ಟಡಿ ಮೆಟೀರಿಯಲ್ ಲಿಂಕ್ ನ ಕೊಡುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಅಂದಾಗ ಸಮಾಜ ಅಂತಂದಾಗ ನಾವು ಭಾರತ ಸಮಾಜದಲ್ಲಿ ಇದ್ರೂ ಕೂಡ ಈಗ ಎಲ್ಲ ಮಿಕ್ಸ್ಚರ್ ಆಗಿದೆ. ಇಂಡಿಯಾದಲ್ಲಿ ಎಲ್ಲ ತರದ ಎಲ್ಲ ಗ್ಲೋಬಲ್ ಸ್ಟ್ಯಾಂಡರ್ಡ್ ನಾವು ಮೀಟ್ ಮಾಡಕ್ಕೋಸ್ಕರ ಆ ಒಂದು ರೇಸ್ ಸೋಷಿಯಲ್ ಎಟಿಕ್ವೆಟ್ಸ್ ನ ಸಾಕಷ್ಟು ಡೆವಲಪ್ ಮಾಡ್ಕೊಂಡಿದೀವಿ, ಡೆವಲಪ್ ಆಗ್ತಿರುತ್ತೆ. ಇಟ್ ಚೇಂಜಸ್, ಎಟಿಕ್ವೆಟ್ಸ್ ಆಲ್ವೇಸ್ ಚೇಂಜ್, ಬಟ್ ಬೇಸಿಕ್ ಎಟಿಕ್ವೆಟ್ಸ್ ಇದನ್ನ ನಾವು ಫಾಲೋ ಮಾಡಬೇಕು ನಮ್ಮ ಎಜುಕೇಶನ್, ಎನ್ವೈರನ್ಮೆಂಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಓವರ್ ಆಲ್ ಆಸ್ ಅ ಸೆಷನ್, ಐ ಆಮ್ ಹ್ಯಾಪಿ ದಟ್ ಮೆನಿ ಮೋರ್ well known popular trainers and popular personalities and the people who have created some social impact in their professions, they are in the session. Happy, it was like unexpected like participants what I am observing, and my heartfelt thanks and gratitude to all participants for the effort what our 14 is doing on the training series of empowering youth. Thank you very much. Over to Prajwal. President sir. Yes sir, thank you very much. ಒಂದು ಅದ್ಭುತವಾದ ಸೆಷನ್ ನ ತಗೊಂಡಿದ್ದೀರಾ. ಇಟ್ ವಾಸ್ ಅ ವೆರಿ ಟೆಕ್ನಿಕಲ್ ಸೆಷನ್. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪರ್ಸನಲ್ ಗ್ರೂಮಿಂಗ್ ಏನು ಅಂತ ಕೇಳಿದಾಗ ಬೇರೆಯವರಿಗೆ ನಮ್ಮನ್ನ ನೋಡಕ್ಕೆ ಒಂದು ಅಂಜಿಕೆ ಇಲ್ಲದೆ ಖುಷಿ ಕೊಡುವ ತರ ನಾವಿದ್ರೆ ಇಟ್ ಈಸ್ ಮೋರ್ ದೆನ್ ಇನಫ್ ಅಲ್ವಾ ರಾಜೀವ್ ಸರ್? ಹಲೋ ರಾಜೀವ್ ಸರ್. ಐ ಥಿಂಕ್ ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ ಅವ್ರದ್ದು. ಇಟ್ ಈಸ್ ವೆರಿ ಸಿಂಪಲ್. ನೀವು I'm there. I'm listening to you. ಎಸ್. ಸೊ ಮೊನ್ನೆ ಅನುರಾಧ ಮೇಡಮ್ ತಮ್ಮ ಟ್ರೈನಿಂಗ್ ನಲ್ಲಿ ಹೇಳ್ತಾರೆ ಕಮ್ಯುನಿಕೇಶನ್ 55% ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವೆ ಆಗುತ್ತೆ ಅಂತ. ಸೊ ಆ 55% ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲದೂ ಇಂಪಾರ್ಟೆಂಟ್. ಸೊ ದ ಫಸ್ಟ್ ಇಂಪ್ರೆಷನ್ ವಿಲ್ ಬಿ ಕ್ರಿಯೇಟೆಡ್ ಬೈ ಸೀಯಿಂಗ್ ಯು. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಕಮ್ಯುನಿಕೇಶನ್ ಗಿಂತ ಮುಂಚೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ ನೋಡ್ತಾರೆ. ಹಾಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಟು ಬಿ ಅಪಿಯರ್ಡ್ ಇನ್ ಅ ಬೆಸ್ಟ್ ಮ್ಯಾನರ್. ನಿಮ್ಮ ಬೆಸ್ಟ್ ನ ಕೊಡಕ್ಕೆ ದ ಡ್ರೆಸ್ಸಿಂಗ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಇದನ್ನ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ರಾಜೀವ್ ಸರ್, ನಿಮ್ಮ ಒಂದು ಅದ್ಭುತವಾದ ಸೆಷನ್ ಕೊಟ್ಟಿದ್ದಕ್ಕೆ. ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಆದಂತಹ ಫರ್ಜಾನಾ ಮೇಡಮ್, ಐ ಥಿಂಕ್ ಶಿ ಇಸ್ ಇನ್ ಆನ್ಲೈನ್ ಕನೆಕ್ಟಿವಿಟಿ ಇದ್ದಾರೆ. ಅವರ ಫೀಡ್ಬ್ಯಾಕ್ ನ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ.
Farzana madam? Yes, there was some network issue. Tell me. ನಿಮ್ಮ ಫೀಡ್ಬ್ಯಾಕ್ ನ ನಾವು ಕೇಳಕ್ ಇಷ್ಟಪಡ್ತಿದೀವಿ ಮೇಡಮ್. It was a good training. I think for younger generation also, I'm sure it was very informative, because somewhere grooming has not been given so much importance in certain fields, which is very much required when we attend any social program or when we are into some trainings. I think it has a very huge impact, because the first impression that a person gives in a training is his appearance. Before you speak or whatever has to speak in action, the first impression is about your dressing itself. So how neatly and how perfectly we are dressed for the occasion is very important. I think Mr. J.C. Raju has put across a very informative session for everyone. ಥ್ಯಾಂಕ್ ಯು ಸೋ ಮಚ್ ಫರ್ಜಾನಾ ಮೇಡಮ್. ನನಗೆ ಇವರ ಟ್ರೈನಿಂಗ್ ಅಂದ್ರೆ ಭಾರಿ ಇಷ್ಟ. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅಂತ ಯಾವಾಗ್ಲೂ ಮಾಡ್ತಾ ಇರ್ತಾರೆ. ನಾನು ನೋಡಿದೀನಿ ಸುಮಾರು ಸತಿ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಒಂದು ಫುಲ್ ಸೆಷನ್ ಕೂತಿದ್ರ. ನಿಮ್ಮ ಫೀಡ್ಬ್ಯಾಕ್ ನ ಕೇಳಕ್ಕೆ ನಾವ್ ಇಷ್ಟಪಡ್ತೀವಿ. ಇದೀರಾ ಸರ್? ಐ ಥಿಂಕ್ ಹಿ ಇಸ್ ನಾಟ್ ದೇರ್, ಅಥವಾ ಕನೆಕ್ಟಿವಿಟಿ ಪ್ರಾಬ್ಲಮ್ ಇರಬಹುದು. ಇದ್ದಾರೆ ಬಟ್ ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ಮಾತಾಡ್ತಿರ್ಬೇಕು, ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ನೋಡಿ, ಅನ್ಮ್ಯೂಟ್ ಮಾಡಿ. ಓಕೆ. ಜಯಪ್ರಕಾಶ್ ಸರ್, ಮೋಸ್ಟ್ ಪ್ರಾಬ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಸರ್. ಐ ಥಿಂಕ್ ರೇಣುಕಾನಂದ ಸರ್ ಹೇಗಿದ್ದಾರೆ? ನಾನು ಅವರ AOCBS ನ ಶಿಷ್ಯ ಅವ್ರದ್ದು ವಿಕಾಸ್ ಸರ್ ಪೀರಿಯಡ್ ಅಲ್ಲಿ. ರೇಣುಕಾನಂದ ಸರ್, ಪ್ರಜ್ವಲ್ ನಮಸ್ಕಾರ ಸರ್, ಕೇಳಿಸ್ತಾ ಇದೆ? ರಾಜೀವ್, ನಿಮ್ ಸೆಷನ್ ಅಂತ ಗೊತ್ತಾಗಿ ನಾನು ಪೂರ್ತಿ ಪಾರ್ಟಿಸಿಪೇಟ್ ಮಾಡಿದೆ. ತುಂಬಾ ಚೆನ್ನಾಗಿ ಸುಮಾರು ಬೇಕಾಗಿರುವಂತಹ ವಿಚಾರ. ಐ ಥಿಂಕ್ ನೀವು ಒಂದು ಥ್ಯಾಂಕ್ ಯು ವೆರಿ ಮಚ್ ಪ್ರೆಸೆಂಟೇಷನ್. ಓಕೆ, ಮೋಸ್ಟ್ ವೆಲ್ಕಮ್ ಸರ್. ಓಕೆ, ಥ್ಯಾಂಕ್ ಯು. ಹೇಗಿದ್ರು ದಿಗ್ಗಜರ ಒಂದು ಫೀಡ್ಬ್ಯಾಕ್ ಕೇಳಿದೆ. ಹೌಎವರ್ ವಿ ವಾಂಟ್ ಫೀಡ್ಬ್ಯಾಕ್ ಫ್ರಮ್ ಪಾರ್ಟಿಸಿಪೆಂಟ್ಸ್. ವಿ ಹ್ಯಾವ್ ಎ ಸ್ಪೆಷಲ್ ಪಾರ್ಟಿಸಿಪೆಂಟ್, ಜೂನಿಯರ್ JC ಪಾಕೆ ಅವರು, ಬ್ಯಾಂಗ್ಳೂರ್ ಗಾರ್ಡನ್ ಸಿಟಿ ಜೂನಿಯರ್ JC ಸೆಕ್ರೆಟರಿ. ಐ ವಾಂಟ್ ಹರ್ ಟು ಗಿವ್ ಹರ್ feedback. She is a very active JC and doing amazing work in Bangalore Garden City. Please unmute yourself. Yes. Thank you, sir. It has been a great journey where I have listened to many seminars, and this was an awesome seminar from your side. And I would thank Rajiv sir for giving such a wonderful seminar about self-grooming. Thank you. Most welcome. ಸ್ನೇಹಿತರೆ, ರಾಜೀವ್ ಸರ್ ಇವತ್ತೊಂದು ಅದ್ಭುತವಾದ ಸೆಷನ್ ತಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಇಟ್ ವಾಸ್ ಯೂಸ್ಫುಲ್ ಅಂತ ನಾನು ಅನ್ಕೊಂತೀನಿ. ಅಂಡ್ ಅಗೇನ್ ಇದು 4th ಡೇ. 4 ದಿನದೂ ತುಂಬಾ ನಾವು ಕಲ್ತಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ಹೇಗೆ 4 ದಿನದಿಂದ ಅದೇ ಕನ್ಸಿಸ್ಟೆನ್ಸಿನ ನಾವು ಮೇಂಟೈನ್ ಮಾಡ್ತಿದೀವಿ ಅಂತ. ನೌ ಇಟ್ಸ್ ಓವರ್ ಟು ಜೂನಿಯರ್ JC ಸುಮುಖ ಅವರಿಗೆ ವೋಟ್ ಆಫ್ ಥ್ಯಾಂಕ್ಸ್ ನ ಮಾಡಕ್ಕೆ. JCI India Zone 14 Vitalkoppa ಇದೆ. ಈ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ತರಬೇತುದಾರರಾದ JC ರಾಜೀವ್ ಜಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ JC ಫರ್ಜಾನಾ ಮೇಡಮ್ ರವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. Thank you so much.
JCI ಬಿಡಾಲುಕೊಪ್ಪದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಜೂನಿಯರ್ JC ಪ್ರೆಸಿಡೆಂಟ್ ಆದಂತಹ ಸುಮುಖ ಅವರಿಗೆ. ಮತ್ತೊಮ್ಮೆ 4 ದಿನ ದಾಟಿದ್ದೇವೆ. 5ನೇ ದಿನ ವಿ ವಾಂಟೆಡ್ ಟು ಎಂಡ್ ವಿತ್ ಅ ಬ್ಯಾಂಗ್, ವಿಚ್ ಇಸ್ ದ ಟಾಪಿಕ್ ಆಫ್ ಲೀಡರ್ಶಿಪ್. ನಿಮಗೆಲ್ಲ ಕಲ್ತ ಮೇಲೆ ಯು ವಾಂಟ್ ಟು ಬಿ ಅ ಲೀಡರ್. ಸೊ ನೀವು ಲೀಡರ್ ಹೆಂಗಾಗ್ಬೇಕು, ನಿಮ್ಮ ಜೀವನದಲ್ಲಿ ನೀವೊಬ್ಬ ನಾಯಕತ್ವ ಗುಣಗಳನ್ನ ಹೇಗೆ ಹೊಂದ್ಬೇಕು ಅಂತ ಹೇಳಕ್ಕೆ ನಮ್ಮ JCIನ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ JC ನವೀನ್ ಲಾಯ್ಡ್ ಮಿಸ್ಕಿತ್ ಅವರು ನಾಳೆ ನಿಮಗೊಂದು ಉತ್ತಮವಾದ ಸೆಷನ್ ತಗೊಳಕ್ಕೆ ಬರ್ತಾ ಇದ್ದಾರೆ. ಸೊ ಈ 4 ದಿನಗಳ ಕಾಲ ಏನು ನಿಮ್ಮ ಈ ಸಪೋರ್ಟ್ ಇತ್ತು, ಇದೇ ರೀತಿ 5ನೇ ದಿನ ಲೆಟ್ಸ್ ಎಂಡ್ ವಿತ್ ಅ ಬ್ಯಾಂಗ್. 5ನೇ ದಿನ ಮುಗಿಯೋಷ್ಟೊತ್ತಿಗೆ ಎಲ್ಲಾ ಒಂದು ಗುಣಗಳನ್ನ ಇಟ್ಕೊಂಡು ನಿಮ್ಮಲ್ಲಿ ಒಂದು ನಾಯಕತ್ವ ಗುಣವನ್ನು ಇಟ್ಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್. ಅಂಡ್ ನಾನೊಬ್ಬರನ್ನ ಮೆನ್ಷನ್ ಮಾಡಕ್ಕೆ ಮರ್ತು, ಫೋನ್ 24 ನ ಪಾಸ್ ಡೇಟ್ ಆದಂತಹ ಕರಿಬಸವರಾಜ್ ಸರ್, ಬಾದಾಮಿ ಸರ್ ಕೂಡ ಇಲ್ಲಿ ಇದ್ರು. ತುಂಬಾ ಖುಷಿ ಆಗುತ್ತೆ. ನೆರೆಹೊರೆಯ ಝೋನ್ ನವರು, ನಮ್ಮ ಝೋನ್ ನ ದಿಗ್ಗಜರು ನಮ್ಮ ಸೆಷನ್ ನಲ್ಲಿ ಬಂದು ಕೂರುವಂತದ್ದು. Thank you everyone. It was an amazing 1.5 hour session, and let's meet tomorrow. Thank you everyone.